ಮರ ಕಾಮೋಕ್ಷದ ಕಾವಿತ ಕಲಕ ಚಿರಕಾಸ ಅಕ್ಷರ ಕಲಂ ಕಲ್ಕಂ ಕ್ಷಂ ಸಾರಂ ಸಾರಂ ವಿಶ್ವ ಆಚಾರ್ಯ ಪ್ರವರ್ ಉಮಾಸ್ವಾಮಿ ಅವರು ರಚಿಸಿರುವಂತಹ ತತ್ವಾರ್ಥ ಸೂತ್ರಗಳ ಆಧಾರದಿಂದ ಕರ್ಮಗಳ ಸ್ವರೂಪವನ್ನು ಚರ್ಚೆ ಮಾಡ್ತಾ ಇದ್ದಾವೆ. ಎಲ್ಲ ಧರ್ಮ ಸಂಪ್ರದಾಯಗಳಲ್ಲಿ ಜೈನ ಧರ್ಮದ ಒಂದು ಅದ್ಭುತವಾದಂತಹ ವಿಶೇಷತೆ ಕರ್ಮಸಿದ್ಧ ನಿಜವಾಗ್ಲೂ ಬಹಳ ದೊಡ್ಡ ಒಂದು ರಹಸ್ಯವನ್ನ ತೆರೆಯುವಂತ ಗತಿ. ಇಲ್ಲಿವರೆಗೆ ಕರ್ಮ ಅರಿವು ಜೀವನ ಅಲ್ಲಿವರೆಗೂ ಕೂಡ ಈ ಈ ಜೀವಿಯ ಯಾವ ಆಚರಣೆ ಪ್ರವೃತ್ತಿ ಇದೆ ಅದು ಸರಿ ಹೋಗಿ. ಹಾಗಾಗಿ ಅತ್ಯಂತ ವಿಸ್ತೃತವಾಗಿ ಹೆಚ್ಚಿನ ಕರ್ಮ ಸ್ವರೂಪದ ಬಗ್ಗೆ ಚರ್ಚೆ ಇಲ್ಲಿ ನಾವು ಅಷ್ಟಾನಿಕ ಪರ್ವವಾಗಿ 8 ದಿನಗಳ ಕಾಲ ಸಾಮಾನ್ಯವಾಗಿ ಕರ್ಮ ಸ್ವರೂಪದ ಚರ್ಚೆಯನ್ನು ಮಾಡ್ತಾರೆ. ತತ್ವಾರ್ಥ ಸೂತ್ರದ ಆಧಾರದಿಂದ ತತ್ವಾರ್ಥ ಸೂತ್ರದಲ್ಲಿ ಬೀಜ ರೂಪದಲ್ಲಿ ಪ್ರತಿಯೊಂದು ವಿಚಾರದ ಚರ್ಚೆ ದಿಗಂಬರ ಶ್ವೇತಾಂಬರ ಜೈನ ಧರ್ಮದ ಯಾವುದೇ ಮತ ಸಂಪ್ರದಾಯಗಳು ಕೂಡ ಎಲ್ಲರೂ ಅತ್ಯಂತ ಒಮ್ಮತದಿಂದ ತತ್ವಾರ್ಥ ಸೂತ್ರ ಆ ತತ್ವಾರ್ಥ ಸೂತ್ರದಲ್ಲಿ ಧರ್ಮದ ಸಿದ್ಧಾಂತ ಯಾವ ರೀತಿಯಾಗಿದೆ ಅನ್ನೋದನ್ನ ನಾವು ಚರ್ಚೆ ಮಾಡ್ತೀವಿ. ದ್ರವ್ಯ ಕರ್ಮ, ನೋ ಕರ್ಮ ಮತ್ತು ಭಾವಕರ್ಮ ಮೂಲಕ ಕರ್ಮದ ಸ್ವರೂಪವನ್ನು ವಾಸ್ತವಿಕವಾಗಿ ದ್ರವ್ಯ ಕರ್ಮ ಮತ್ತು ನೋ ಕರ್ಮದಲ್ಲಂತೂ ಜೀವದ್ದೇನು ಜೀವದ ಪ್ರಯತ್ನ ಭಾವಕರ್ಮ ಬೇಕಾಗುತ್ತೆ. ಯಾವ ರೀತಿಯಾದ ಭಾವಕರ್ಮ ಮಾಡ್ತಾನೆ ಆ ರೀತಿಯಾದ ದ್ರವ್ಯ ಕರ್ಮದ ಬಂಧ. ಆದ್ರೆ ಸಮಸ್ಯೆ ಏನಿದೆ, ಜೀವ ದ್ರವ್ಯ ಕರ್ಮದ ಉದಯದಲ್ಲೇನೋ ಬಹಳ ವಿಚಾರ ಮಗ್ನನಾಗ್ತಾನೆ, ಆದ್ರೆ ಕರ್ಮೋದಯದಲ್ಲಿ ಎಷ್ಟು ವಿಚಾರ ಮಾಡ್ತಾನೆ
ಅದರ ಒಂದು ಭಾಗದಷ್ಟು ವಿಚಾರ ಕರ್ಮ ಬಂಧ ಮಾಡುವಾಗ ಯಾವುದೇ ರೀತಿಯಾದ ಸಮಸ್ಯೆಗಳಿಲ್ಲ ಜೀವಕ್ಕೆ. ಬಹಳ ನಗನಗ್ತಾ ಕರ್ಮಬಂಧವನ್ನ ಮಾಡುತ್ತೆ. ಆದ್ರೆ ಯಾವಾಗ ಕರ್ಮ ಉದಯಕ್ಕೆ ಬರುತ್ತೆ ಆಗ ಇವನಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಕರ್ಮ ಬಂಧ ಯಾವ ಸಮಯದಲ್ಲಿ ಆಗುತ್ತಾ ಇದೆ, ಆ ಕರ್ಮ ಬಂಧದ ಕಾರಣಗಳನ್ನ ತಿಳ್ಕೊಂಡು ಆ ಕರ್ಮ ಬಂಧ ಆಗದೇ ಇರುವಂತೆ ನಾವು ಎಚ್ಚರವನ್ನ ವಹಿಸಿದ್ರೆ ಅದು ಭವಿಷ್ಯದಲ್ಲಿ ಉದಯಕ್ಕೆ ಕೂಡ ಬರೋದಿಲ್ಲ. ಒಬ್ಬ ಮಹಾತ್ಮ ಹೇಳ್ತಾರೆ, ಒಬ್ಬ ಜೀವಿಯ ವರ್ತಮಾನ ಭಾವನೆಗಳನ್ನ ನೋಡಿ ಅವನ ಭೂತಕಾಲವನ್ನ ಮತ್ತು ಅವನ ಭವಿಷ್ಯ ಕಾಲವನ್ನ ಎರಡನ್ನೂ ಕೂಡ ನಾವು ಊಹಿಸಬಹುದು. ಏನ್ ಹೇಳ್ತಾರೆ, ವರ್ತಮಾನ ಸದ್ಯದ ಆ ಜೀವಿಯ ಪರಿಣಾಮಗಳನ್ನ ಭಾವನೆಗಳನ್ನ ನೋಡಿ ಅವನ ಭೂತಕಾಲವನ್ನ ಮತ್ತು ಅವನ ಭವಿಷ್ಯದ ಕಾಲವನ್ನ ಎರಡನ್ನೂ ಕೂಡ ನಾವು ಊಹೆ ಮಾಡ್ತೀವಿ. ಹೆಂಗ್ ಸಾಧ್ಯ ಇದೆ ಇದು? ಭೂತಕಾಲದ್ದೇನೋ ನಾವು ಊಹೆ ಮಾಡಬಹುದು. ಯಾಕಂದ್ರೆ ಭೂತಕಾಲದಲ್ಲಿ ಯಾವ ರೀತಿಯಾಗಿ ಪರಿಣಾಮ ಮಾಡಿದ್ದ ಆ ರೀತಿಯಾಗಿ ವರ್ತಮಾನದಲ್ಲಿ ಉದಯಕ್ಕೆ ಬರ್ತಾ ಇದೆ. ಹಾಗಾಗಿ ಪಾಸ್ಟ್ ಭೂತಕಾಲದಲ್ಲಿ ಯಾವ ರೀತಿಯಾದ ಒಂದು ವಸ್ತು ಇತ್ತು ಅನ್ನೋದನ್ನ ನಾವು ಊಹೆ ಮಾಡಬಹುದು. ಆದ್ರೆ ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿಯಾಗಿ ಹೇಳ್ತಾರೆ, ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಈ ವರ್ತಮಾನ ಪರ್ಯಾಯಗಳು ಯಾವ ರೀತಿಯಾಗಿದೆ ಅದೇ ರೀತಿಯಾದ ಕರ್ಮ ಬಂಧ ಆಗುತ್ತೆ. ಮತ್ ಅದೇ ರೀತಿಯಾಗಿ ಮತ್ತೆ ಪುನಃ ಭವಿಷ್ಯದಲ್ಲಿ ಉದಯಕ್ಕೆ ಬರೋದಿದೆ. ಭವಿಷ್ಯತ್ ಕಾಲ ಕೂಡ ವರ್ತಮಾನ ಪರಿಣಾಮಗಳಿಂದ ನಿರ್ಧಾರ ಆಗುತ್ತೆ. ಅಥವಾ ಭೂತಕಾಲದಲ್ಲಿ ಯಾವ ರೀತಿಯಾದ ಕರ್ಮಗಳು ಬಂಧ ಆಗಿದೆ ಆ ಕರ್ಮಗಳಲ್ಲಿ ಪ್ರತಿ ಸಮಯ ಪರಿವರ್ತನೆ ಆಗುತ್ತಾ ಇದೆ. ನಾನು ನಿನ್ನೆ ಹೇಳಿದ್ನಲ್ಲ, ಕರ್ಮಗಳಲ್ಲಿ ಪ್ರತಿ ಸಮಯ ಪರಿವರ್ತನೆ ನಡೀತಾ ಇದೆ. ಪ್ರತಿ ಸಮಯ ಪರಿವರ್ತನೆ ನಡೀತಾ ಇದೆ. ಪ್ರತಿ ಸಮಯ ಕರ್ಮಗಳಲ್ಲಿ ಪರಿವರ್ತನೆ ನಡೀತಾ ಇದೆ ಅಂದಮೇಲೆ ಭೂತಕಾಲದಲ್ಲಿ ಯಾವ ಕರ್ಮಗಳು ಬಂಧ ಆಗಿದೆ ಅವೆಲ್ಲ ಯಾವ ರೀತಿಯಾಗಿ ಬಂಧ ಆಗಿದಾವೆ ಅದೇ ರೀತಿಯಾಗಿ ಉಳಿಯೋದಿಲ್ಲ. ಏನ್ ಹೇಳ್ತಿದ್ದಾರೆ, ಒಂದು ಸಲ ಯಾವ ಕರ್ಮದ ಬಂಧ ಆಗುತ್ತೆ ಅದು ಕರ್ಮ ಬಂಧ ಒಂದು ಸಲ ಆದ್ಮೇಲೆ ಅದರಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ ಅಂತಲ್ಲ. ಪ್ರತಿ ಸಮಯ ಬಂಧ ಆಗಿರುವಂತಹ ಕರ್ಮದಲ್ಲಿ ಕೂಡ ಪ್ರತಿ ಸಮಯ ಬದಲಾವಣೆ ಆಗುತ್ತಾ ಇದೆ. ಪುಣ್ಯ ರೂಪ ಇದ್ದಿದ್ದು ಪಾಪ ರೂಪ ಆಗ್ಬೋದು, ಪಾಪ ಇದ್ದಿದ್ದು ಪುಣ್ಯ ಆಗಬಹುದು. ಏನಾದ್ರೂ ಸಂಕ್ರಮಣ, ಉತ್ಕರ್ಷಣ, ಅಪಕರ್ಷಣ, ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು, ಬದಲಾಗ್ಬೋದು. ಏನಾ ಎಲ್ಲಾ ರೀತಿಯಾದ ಬದಲಾವಣೆಗಳು ಬಂಧ ಆಗಿರುವಂತಹ ಕರ್ಮದಲ್ಲಿ ಕೂಡ ಆಗಬಹುದು. ಆ ಬದಲಾವಣೆಗೆ ಕಾರಣ ಯಾರು? ಬದಲಾವಣೆಗೆ ಕಾರಣ ನನ್ನ ಭಾವನೆಗಳು, ನನ್ನ ಪರಿಣಾಮಗಳು. ವರ್ತಮಾನದಲ್ಲಿ ಯಾವ ರೀತಿಯಾದ ಪರಿಣಾಮಗಳಿದೆ ಆ ಪರಿಣಾಮಗಳ ನಿಮಿತ್ತದಿಂದ ಬಂದಾಗಿರುವಂತಹ ಕರ್ಮಗಳಲ್ಲಿ ವ್ಯತ್ಯಾಸಗಳು ಆಗುತ್ತೆ. ಹಾಗಾಗಿ ಭವಿಷ್ಯತ್ ಕಾಲ ಕೂಡ ವರ್ತಮಾನ ಪರಿಣಾಮಗಳನ್ನೇ ಅವಲಂಬಿಸುತ್ತೆ. ಒಂದು ಊರಲ್ಲಿ ಒಬ್ಬ ರಾಜ ವಿಹಾರ ಮಾಡಲಿಕ್ಕೆ ಬರ್ತಾನೆ. ಸಾಮಾನ್ಯವಾಗಿ ಕಾಲದಲ್ಲೆಲ್ಲ ಒಬ್ಬೊಬ್ಬ ರಾಜನ ಅಧೀನದಲ್ಲಿ ನೂರಾರು ಊರುಗಳಿರ್ತಿತ್ತು, ನೂರಾರು ಹಳ್ಳಿಗಳಿರ್ತಿತ್ತು. ಮತ್ ಆ ಹಳ್ಳಿ ಕ್ಷೇಮ ನೋಡ್ಕೊಳ್ಳಿಕ್ಕೆ ರಾಜ ಅವಾಗವಾಗ ವಿಹಾರ ಮಾಡ್ಕೊಂಡು ಹಳ್ಳಿಗಳಿಗೆ ಬರ್ತಾ ಇರ್ದಿತ್ತ. ಹಾಗೆ ಒಬ್ಬ ರಾಜ ಒಂದು ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದ್ರೆ ಆ ಹಳ್ಳಿಯಲ್ಲಿ ಒಬ್ಬ ಚಂದನ್ ಸೇಠ್ ಅಂತ ಒಬ್ಬ ಶ್ರೇಷ್ಠಿ ಇರ್ತಾನೆ. ಚಂದನ್ ಸೇಠ್ ಯಾಕೆ ಅಂತ ಹೇಳಿದ್ರೆ ಅವನು ಚಂದನದ ವ್ಯಾಪಾರಿ, ಚಂದನ ಕಟ್ಟಿಗೆ ವ್ಯಾಪಾರಿ ಇರ್ತಾನೆ. ಅದಕ್ಕೆ ಅವನಿಗೆ ಚಂದನ್ ಸೇಠ್ ಅಂತ ಕರೀತಾರೆ. ಆ ಚಂದನ್ ಸೇಠ್ ಕೂಡ ಅದೇ ಹಳ್ಳಿಯಲ್ಲಿ ಇರ್ತಾನೆ. ಯಾವಾಗ ರಾಜ
ಆ ಗ್ರಾಮದಲ್ಲಿ ಪ್ರವೇಶ ಮಾಡ್ತಾನೆ. ಆಗ ರಾಜ ಬಂದಿದ್ದಾನೆ. ಎಲ್ಲಾ ಜನ ಕೂಡ ರಸ್ತೆ ಆ ಕಡೆಗೆ ಈ ಕಡೆಗೆ ಎಲ್ಲರೂ ಸೇರಿ ಅವನಿಗೆ ಹಾರ ಹಾಕ್ತಿದ್ದಾರೆ, ಆದರ ಸತ್ಕಾರವನ್ನ ಮಾಡ್ತಾ ಇದ್ದಾರೆ. ಬಹಳ ವಿಜೃಂಭಣೆಯಿಂದ ರಾಜ ಅಲ್ಲಿ ಹೋಗ್ತಾ ಇದ್ದಾನೆ. ಮತ್ತೆ ಈ ಚಂದನ್ ಸೇಠ್ ಇದ್ದವನು ತನ್ನ ಮನೆಯ 1ನೇ ಮಹಡಿಯ ಬಾಲ್ಕನಿಯಲ್ಲಿ ಬಂದು ಅವನು ಕೂಡ ರಾಜನ ಈ ವೈಭವವನ್ನು, ರಾಜನ ವೈಭವವನ್ನು ನೋಡ್ತಾ ನೋಡ್ತಾ ಆ ಸೇಟಿಗೆ ಏನ್ ಜ್ಞಾಪಕ ಬರುತ್ತೆ, ತುಂಬಾ ದಿನದಿಂದ ವ್ಯಾಪಾರ ಆಗಿಲ್ಲ, ಸೀಸನ್ ಇಲ್ಲ, ಅನ್ಸೀಸನ್ ಇದೆ, ವ್ಯಾಪಾರ ಆಗ್ತಾ ಇಲ್ಲ. ಅದೆಲ್ಲ ಅವನ ತಲೆಯಲ್ಲಿ ಇದ್ದಿದ್ರಿಂದ ರಾಜನನ್ನ ನೋಡಿ ಮತ್ತು ರಾಜನ ಹಿಂದೆ ಇಷ್ಟೆಲ್ಲಾ ಜನರನ್ನ ನೋಡಿ ಅವನಿಗೆ ಏನನ್ಸುತ್ತೆ, ತುಂಬಾ ದಿನದಿಂದ ನನ್ನ ಚಂದನ ಕಟ್ಟಿಗೆಗಳು ಡೆಡ್ ಸ್ಟಾಕ್ ಆಗಿ ಬಿದ್ದಿವೆ, ಯಾವುದೂ ಸೇಲ್ ಆಗ್ತಾ ಇಲ್ಲ. ಒಂದು ವೇಳೆ ರಾಜ ಇಲ್ಲೇನಾದ್ರೂ ಮರಣಕ್ಕೆ ಪ್ರಾಪ್ತವಾದ್ರೆ, ಒಂದ್ ವೇಳೆ ರಾಜ ಇದೇ ಸಮಯದಲ್ಲಿ ಇಲ್ಲೇನಾದ್ರೂ ಮರಣವನ್ನ ಹೊಂದಿದ್ರೆ, ರಾಜನ ಸುಟ್ಟ ಹಾಕ್ಲಿಕ್ಕೆ, ಅಗ್ನಿ ಸಂಸ್ಕಾರ ಮಾಡ್ಲಿಕ್ಕೆ ಎಲ್ಲರೂ ಕಟ್ಟಿಗೆಗಳನ್ನ ತಗೋತಾರೆ. ನಾನು ಒಬ್ನೇ ಇಲ್ಲಿ ಚಂದನ ವ್ಯಾಪಾರಿ ಇದ್ದೇನೆ, ಈಗ ನನ್ನ ಎಲ್ಲಾ ಕಟ್ಟಿಗೆಗಳು ಖಾಲಿ ಆಗುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಈ ರೀತಿ ಯೋಚನೆ ಮಾಡ್ತಾ ಇರುವಾಗ್ಲೇನೆ ರಾಜ ರಥದಲ್ಲಿ ಹೋಗ್ತಾ ಇದ್ನಲ್ಲ, ರಾಜ ಆ ಕಡೆಗೆ ನೋಡ್ತಾನೆ. ರಾಜನ ದೃಷ್ಟಿ ಆ ಶ್ರೇಷ್ಠಿ ಮೇಲೆ ಬೀಳುತ್ತೆ. ಶ್ರೇಷ್ಠಿನ ನೋಡಿದ್ಮೇಲೆ ರಾಜನಿಗೆ ಕೋಪ ಬರುತ್ತೆ. ಎಂತ ಅಹಂಕಾರ ಇದ್ದಾನೆ ಇವನು, ಅವನು ಊರಿಗೆ ರಾಜ ಬಂದಿದ್ದಾನೆ, ರಾಜ ಬಂದಿದ್ರು ಅವನು ಮನೆ ಮೇಲೆ ನಿಂತು ಅಲ್ಲಿಂದಾನೇ ನೋಡ್ತಾನೆ, ನನ್ನ ಸತ್ಕಾರ ಮಾಡಕ್ಕೂ ಕೂಡ ಬಂದಿಲ್ಲ ಇವನು, ಎಷ್ಟು ಅಹಂಕಾರ ಇರಬೇಕು ಅಂತ ಹೇಳಿ ರಾಜ ಮಂತ್ರಿನ ಕರೆಸ್ತಾನೆ. ಮಂತ್ರಿನ ಕರೆಸ್ಬಿಟ್ಟು ನಾಳೆ ಬೆಳಿಗ್ಗೆ 9 ಗಂಟೆಗೆ ಈ ವ್ಯಕ್ತಿಗೆ ಏನಾಗ್ಬೇಕು, ಮರಣದಂಡನೆ ನೇಣು ಹಾಕ್ಬಿಟ್ಟು ಮರಣದಂಡನೆ ಕೊಡ್ಬೇಕು ಅಂತ ಮಂತ್ರಿ ಹೇಳ್ತಾನೆ. ಮಂತ್ರಿ ಹೇಳ್ತಾನೆ, ರಥ ಮುಂದೆ ಹೋಗುತ್ತೆ, ನಾಳೆ ಬೆಳಿಗ್ಗೆ ಕರೆಯೋದಿರುತ್ತೆ ಅವನ್ನ. ಇವತ್ತು ರಾತ್ರಿ ಶ್ರೇಷ್ಠಿ ಮಲಗುವಾಗ ವಿಚಾರ ಮಾಡ್ತಾ ಇರ್ತಾನೆ, ಅಯ್ಯೋ ನನಗೆ ಇವತ್ತು ರಾಜನ ಬಗ್ಗೆ ಇಷ್ಟು ದುಷ್ಟ ಭಾವಗಳು ಬಂತಲ್ಲ, ನನ್ನ ತಂದೆ ಆಗಿದ್ದಿದ್ರೆ ನಾನೇನಾದ್ರೂ ಹೀಗೆ ವಿಚಾರ ಮಾಡ್ತಾ ಇದ್ನೇನೋ, ರಾಜ ಕೂಡ ತಂದೆಯ ಸಮಾನ, ನಮ್ಮ ಪೋಷಣವನ್ನ ಮಾಡ್ತಕ್ಕಂತಹ ರಾಜ, ಆ ರಾಜನ ಬಗ್ಗೆ ನಾನು ಈ ರೀತಿ ವಿಚಾರ ಮಾಡಬಾರ್ದಿತ್ತು ಅಂತ ಅವನ ಭಾವನೆಗಳಿಗೆ ಅವನೇ ಪಶ್ಚಾತ್ತಾಪ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆಗಿ ರಾಜದರ್ಬಾರದಲ್ಲಿ ಮಂತ್ರಿ ಹೋಗಿ ರಾಜನನ್ನ ಕೇಳ್ತಾನೆ, ನೀವು ಹೇಳಿದ್ರಲ್ಲ ನೇಣು ಹಾಕ್ಲಿಕ್ಕೆ, ಆ ವ್ಯಕ್ತಿಯನ್ನ ಕರೆಸ್ಬೇಕಾ, ಇವಾಗ ಕರೆಸ್ಲಾ ಅಂತ ಮಂತ್ರಿ ಕೇಳ್ತಾನೆ. ಅಷ್ಟರಲ್ಲಿ ರಾಜ ಅಂತ, ಬಿಡಿ ಮಂತ್ರಿಗಳೇ, ಇಂಥ ಚಿಕ್ಕ ವಿಷಯಕ್ಕೆಲ್ಲ ಪಾಪ ವ್ಯಕ್ತಿಗೆ ಏನು ಕಷ್ಟ ಕೊಡೋದು, ಹೋಗ್ಲಿ ಬಿಡಿ ಅಂತ ಬಿಟ್ಟು. ಹೇಳುವಂತಹ ತಾತ್ಪರ್ಯ ಏನು, ಆ ಕಡೆಗೆ ರಾಜನಿಗೆ ಗೊತ್ತಿಲ್ಲ, ರಾಜನಿಗೆ ಏನಾದ್ರು ಗೊತ್ತಿದೆಯೇನು ಆ ಶ್ರೇಷ್ಠಿ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದ ಅಂತ ಗೊತ್ತಿಲ್ಲ. ಮತ್ತೆ ಈ ಕಡೆಗೆ ಆ ಶ್ರೇಷ್ಠಿಗೂ ಗೊತ್ತಿಲ್ಲ ನಾಳೆ ನನಗೆ ಮರಣದಂಡನೆ ಆಗೋದಿತ್ತು, ಅದು ತಪ್ಪು ಹೋಯ್ತು ಅಂತ ಆ ಶ್ರೇಷ್ಠಿಗೂ ಗೊತ್ತಿಲ್ಲ, ಇಬ್ರಿಗೂ ಗೊತ್ತಿಲ್ಲ. ಆದ್ರೂ ಕೂಡ ಅವರವರ ಪರಿಣಾಮಗಳಿಗೆ ಅನುಸಾರವಾಗಿ ಅಲ್ಲಲ್ಲಿಯೇ ಸ್ಥಿತಿಗತಿಗಳು ಬದಲಾಗ್ತಾ ಹೋಗ್ತಿದೆ. ಅಂದ್ರೆ ಈ ಕಡೆಗೆ ಪರಿಣಾಮದಲ್ಲಿ ಕಲುಷತೆ ಬಂತು, ಆ ಕಡೆಗೆ ಮರಣದಂಡನೆಯ ಒಂದು ವಿಧಾನ ಆಯ್ತು. ಮತ್ತೆ ಈ ಕಡೆಗೆ ಪಶ್ಚಾತ್ತಾಪ ಆಗಿ ಪುನಃ ಪರಿಣಾಮಗಳು ವಿಶುದ್ಧಿ ಆಯ್ತು, ಆ ಕಡೆಗೆ ಬರುವ ಸಂಕಟ ಕೂಡ ದೂರ. ಹೀಗೆ ನಿರಂತರವಾಗಿ ನಮ್ಮ ಜೀವನದಲ್ಲಿ ಪ್ರತಿ ಸಮಯ ನಡೀತಾನೆ ಇರುತ್ತೆ. ಪ್ರತಿ ಸಮಯ ಕರ್ಮಗಳಲ್ಲಿ ಅನೇಕ ರೀತಿಯಾದ ಬದಲಾವಣೆಗಳು ನಡೀತಾನೆ ಇರುತ್ತೆ. 24 hours ಈ ಯಾವ ಕರ್ಮಗಳಿದೆ, ಈ ಕರ್ಮಗಳಲ್ಲಿ ಸದಾ ಕಾಲ ಬದಲಾವಣೆಗಳಂತೂ ನಡೀತಾನೆ ಇರುತ್ತೆ.
ಹಾಗಾಗಿ ಆ ಬದಲಾವಣೆಯನ್ನ ನಾವು ನೋಡಿದ್ರೆ, ಸ್ವಲ್ಪ ದಿನದ ಹಿಂದೆ ನಾವು ಪ್ರತಿಕ್ರಮಣದ ಚರ್ಚೆಯನ್ನ ಮಾಡ್ತಾ ಇದ್ವಿ. ಪ್ರತಿಕ್ರಮಣದಲ್ಲಿ ಒಂದು ವಿಶೇಷವಾದ ವಿಚಾರ ಬಂತು. ಈ ನಮ್ಮ ವರ್ತಮಾನ ಪರಿಣಾಮಗಳಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ನಮ್ಮ ವರ್ತಮಾನ ಪರಿಣಾಮಗಳು ನಮ್ಮ ಭೂತಕಾಲದಲ್ಲಿ ಬಂದಾಗಿರುವಂತಹ ಕರ್ಮಗಳನ್ನ ಕೂಡ ಬದಲಾಯಿಸುವಷ್ಟು ಶಕ್ತಿ ವರ್ತಮಾನದ ಪರಿಣಾಮಗಳಲ್ಲಿದೆ. ವರ್ತಮಾನದ ಯಾವ ಪರಿಣಾಮಗಳಿದೆ, ಭಾವನೆಗಳಿದೆ, ಅವುಗಳು ಭೂತಕಾಲದಲ್ಲಿ ಬಂದಾಗಿರುವಂತಹ ಕರ್ಮಗಳನ್ನ ಮತ್ತು ಭವಿಷ್ಯದಲ್ಲಿ ಆಗುವಂತಹ ಯಾವ ಸ್ಥಿತಿ ಇದೆ ಅದು ಎರಡನ್ನೂ ಕೂಡ ಬದಲಾಯಿಸುವಂತಹ ಶಕ್ತಿ ಈ ವರ್ತಮಾನ ಪರಿಣಾಮಗಳಲ್ಲಿದೆ. ಅಷ್ಟು ಶಕ್ತಿ ನಮ್ಮ ಭಾವನೆಗಳಲ್ಲಿ ಇದೆ. ರಾಜ ಸೈನಿಕರಿಗೆ 7ನೇ ನರಕದ ಬಂದಾಗಿತ್ತು, ಮತ್ತು ಸಮ್ಯಕ್ ದರ್ಶನ ಆದ ತಕ್ಷಣ, ಪರಿಣಾಮಗಳ ವಿಶುದ್ಧಿ ಆದ ತಕ್ಷಣ 7ನೇ ನರಕದ ಬಂಧ 1ನೇ ನರಕಕ್ಕೆ ಸೀಮಿತ ಆಯ್ತು. ಯೋಚನೆ ಮಾಡೋದು, ಎಲ್ಲಿ 7ನೇ ನರಕ, ಎಲ್ಲಿ 1ನೇ ನರಕ, ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಪರಿಣಾಮಗಳಿಂದ ಪೂರ್ವಬದ್ಧ ಕರ್ಮ ಕೂಡ ಕ್ಷೀಣವಾಗಿ ಅಪಕರ್ಷಣೆ ಆಯ್ತು. 7ನೇ ನರಕದ ಆಯು ಇದ್ದಿದ್ದು 1ನೇ ನರಕಕ್ಕೆ ಬಂತು, ಅಪಕರ್ಷಣೆ ಆಯ್ತು. ಆದ್ರೆ ಆಯು ಕರ್ಮದಲ್ಲಿ ಸಂಕ್ರಮಣ ಆಗೋದಿಲ್ಲ. ಹಾಗಾಗಿ ನರಕಿನೇ ಆಗಿ ಉಳಿದ, ಅವನು ದೇವ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಅಪಕರ್ಷಣೆ ಆಯ್ತಲ್ಲ. ಹೀಗೆ ಕರ್ಮಗಳಲ್ಲಿ ಪ್ರತಿ ಸಮಯ ನಿರಂತರವಾಗಿ ಯಾವ ರೀತಿಯಾಗಿ ಅಲ್ಲೋಲ ಕಲ್ಲೋಲ ನಡೀತಾ ಇರತ್ತೆ ಅಂತ ಹೇಳಿದ್ರೆ ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿ ಸಮಯ ಅನಂತಾನಂತ ಪರಮಾಣುಗಳ ಬಂಧ ಆಗುತ್ತಾ ಇರುತ್ತೆ, ಅನಂತಾನಂತ ಪರಮಾಣುಗಳ ವಿಚ್ಛುತ್ತಿ ಆಗುತ್ತಾ ಇದೆ. ಪ್ರತಿ ಸಮಯ ಬಂಧ ಉದಯ, ಪ್ರತಿ ಸಮಯ ಅನಂತಾನಂತ ಪರಮಾಣುಗಳ ಆದಾನ ಪ್ರದಾನ ನಡೀತಾನೆ ಇರುತ್ತೆ. ಹಾಗಾಗಿ ಪ್ರತಿ ಸಮಯ ಕರ್ಮಗಳಲ್ಲಿ ಬದಲಾವಣೆ ಆಗುತ್ತೆ. ಆದ್ರೆ ನಾವು ಅದನ್ನ ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಆದ್ರೆ ಕರ್ಮ ಬಂಧ ಮಾಡುವಾಗ ನಾವು ಇದನ್ನ ಯಾವುದನ್ನು ವಿಚಾರನೆ ಮಾಡೋದಿಲ್ಲ. ಉಮಾಸ್ವಾಮಿ ಆಚಾರ್ಯರು ಏನು ಹೇಳಿದ್ರು, ಕಾಯ ವಾಂಗ್ ಮನಃ ಕರ್ಮಯೋಗ ಸ ಆಸ್ರವ, ಮತ್ತು ಮುಂದೆ ಶುಭ ಪುಣ್ಯಸ್ಯ ಅಶುಭ ಆಸ್ರವಸ್ಯ, ಶುಭ ಪುಣ್ಯಸ್ಯ ಅಶುಭ ಪಾಪಸ್ಯ ಏನ. ಈ 3 ಸೂತ್ರಗಳನ್ನ ನಾವು ಮುಖ್ಯವಾಗಿ ಕರ್ಮ ಸಿದ್ಧಾಂತದ ಒಂದು ದೃಷ್ಟಿಯಿಂದ ನೋಡೋದಾದ್ರೆ, ಸಾಮಾನ್ಯ ಸ್ವರೂಪ ಕರ್ಮದ ಬಂಧ ಯಾವ್ದಕ್ಕಾಗುತ್ತಾ ಇದೆ, ಯಾವ್ದ್ರಿಂದ ಆಗುತ್ತಾ ಇದೆ, ಏನ್ ಹೇಳಿದ್ರು, ಕಾಯ ವಾಂಗ್ ಮನಃ. ಇದನ್ನ ನಾವು ನಮಗೆ ಅರ್ಥ ಆಗುವಾಗ ಏನು ಕ್ರಮ ಇಟ್ಕೊಳ್ಳೋದು, ಮನ ವಚನ ಕಾಯ. ಅಲ್ಲಿ ಸೂತ್ರದ ದೃಷ್ಟಿಯಿಂದ ಹೀಗೆ ಕ್ರಮ ಬಂತು. ಆದ್ರೆ ನಮ್ಮ ಅರ್ಥ ಮಾಡ್ಕೊಳ್ಳುವಾಗ ನಾವು ಏನ್ ಕ್ರಮ ಇಟ್ಕೊಳ್ಳೋದು, ಮನ ವಚನ ಕಾಯ. ಇದು ಬರೀ ಹೇಳ್ತಕ್ಕಂತಹ ಪರಂಪರೆ ಮಾತ್ರ ಅಲ್ಲ, ಇದು ವಾಸ್ತವಿಕವಾಗಿ ತುಂಬಾ ಯೋಚನೆ ಮಾಡಿ ಹೇಳಿರುವಂತಹ ಕ್ರಮ ಇದೆ. ಯಾಕೆ ಅಂತ ಹೇಳಿದ್ರೆ, ಮನ ವಚನ ಕಾಯ, ಮನಸ್ಸಿನಲ್ಲಿ ಯಾವಾಗ ಮೋಹ ರಾಗದ್ವೇಷಗಳ ಉತ್ಪತ್ತಿ ಆಗುತ್ತೆ, ಆ ಮೋಹ ರಾಗದ್ವೇಷಗಳ ಉತ್ಪತ್ತಿ ಯಾವಾಗ ತುಂಬಾ ಅಧಿಕವಾಗುತ್ತೆ, ಅಂದ್ರೆ ಮನಸ್ಸಿನಲ್ಲಿರುವಂತಹ ಮೋಹ ರಾಗದ್ವೇಷಗಳು ತುಂಬಾ ಅಧಿಕವಾಗಿ ಓವರ್ಫುಲ್ ಆಗುತ್ತೆ, ಆಗ ಅದು ವಚನಗಳ ಮುಖಾಂತರ, ವಚನಗಳ ಮೂಲಕ ಬೆಳಕಿಗೆ ಬರುತ್ತೆ, ವಚನಗಳ ಮೂಲಕ ಕಂಡು ಬರುತ್ತೆ. ಮತ್ತೆ ಯಾವಾಗ ವಚನಗಳಲ್ಲೂ ಕೂಡ ಜಾಸ್ತಿ ಆಗುತ್ತೆ, ಅಂದ್ರೆ ವಚನಗಳಲ್ಲೂ ಕೂಡ ಸಮಾಹಿತವಾಗೋದಿಲ್ಲ, ವಚನಗಳಲ್ಲೂ ಕೂಡ ಓವರ್ಫ್ಲೋ ಆಗುತ್ತೆ, ಆಗ ವಾಸ್ತವಿಕವಾಗಿ ನಾವೇನ್ ಮಾಡ್ತೀವಿ, ಶಾರೀರಿಕವಾಗಿ ಕಾಯದಲ್ಲಿ ಆ ಹಿಂಸೆ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಅಂದ್ರೆ ಮನ ವಚನ ಕಾಯದ ಯಾವ ಕ್ರಮ ಇದೆ, ಆ ಕ್ರಮವನ್ನ ನಾವು ವಿಚಾರ ಮಾಡಿದ್ರೆ ಅಧಿಕಾಂಶ ಹಿಂಸೆ ಮಾನಸಿಕ ಹಿಂಸೆ ಆಗುತ್ತೆ. ಮನಸ್ಸಿನಲ್ಲಿ ಯಾವ ಮೋಹ ರಾಗದ್ವೇಷಗಳು ಉತ್ಪತ್ತಿ ಆಗುತ್ತೆ, ಅದರ ಕ್ವಾಂಟಿಟಿ ತುಂಬಾ 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 ಜಾಸ್ತಿ ಇದೆ. ಅಂದ್ರೆ ಮ್ಯಾಕ್ಸಿಮಮ್ ಕ್ವಾಂಟಿಟಿ ಮಾನಸಿಕ ಕರ್ಮದ್ದಿದೆ, ಮಾನಸಿಕ ಹಿಂಸೆದ್ದಿದೆ.
ಮತ್ತು ಆ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತಹ ಮೋಹ ರಾಗದ್ವೇಷದ ಬಹಳ ಕಡಿಮೆ ಪರ್ಸೆಂಟೇಜ್ ವಚನಗಳಲ್ಲಿ ಕಾಣಿಸುತ್ತೆ ಏನ. ಮತ್ತು ವಚನಗಳಲ್ಲಿ ಎಷ್ಟು ಮೋಹ ರಾಗದ್ವೇಷ ಕಾಣಿಸುತ್ತೆ, ಅದಕ್ಕಿಂತನೂ ಬಹಳ ಕಡಿಮೆ ಪರ್ಸೆಂಟೇಜ್ ಕಾಯದಲ್ಲಿ ಹಿಂಸೆ ಕಾಣಿಸುತ್ತೆ. ಅರ್ಥ ಆಗುತ್ತೆ. ಆದ್ರೆ ಮನಸ್ಸಿನಲ್ಲಿ ಬಂದ್ರೇನೆ ವಚನಗಳಲ್ಲಿ ಬರುತ್ತೆ, ವಚನಗಳಲ್ಲಿ ಬಂದ್ರೇನೆ ಅದು ಕಾಯದಲ್ಲಿ ಬರುತ್ತೆ. ಅರ್ಥ ಆಗುತ್ತೆ. ಯಾವ ಈ ಮನವಚನ ಕಾಯ ಪ್ರವೃತ್ತಿ ಇದೆ, ಇದರಲ್ಲಿ ಈ ಕಾರಣದಿಂದ ಈ ಕ್ರಮ ಇದೆ. ಅಂದ್ರೆ ಮಾನಸಿಕ ಯಾವ ಹಿಂಸೆ ಇದೆ, ಮಾನಸಿಕ ಮೋಹರಾಗ ದ್ವೇಷಗಳಿದೆ, ಅದು ಬಹಳ ಮಹತ್ವಪೂರ್ಣ ಇದೆ. ಹಿಂಸೆಯ ಚರ್ಚೆಯನ್ನು ಮಾಡುವಾಗ ವಿಸ್ತೃತವಾಗಿ ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದಿದೆ. ಯಾಕಂದ್ರೆ ಯಾವ ಮನಸ್ಸಿನಲ್ಲಿ ಉತ್ಪನ್ನ ಆಗುವಂತಹ ಮೋಹರಾಗ ದ್ವೇಷಗಳಿದೆ, ಅದೇ ವಾಸ್ತವಿಕವಾಗಿ ವಾಚಿಕ ಹಿಂಸೆ ಮತ್ತು ಶಾರೀರಿಕ ಹಿಂಸೆಗೆ ಕಾರಣವಾಗುತ್ತೆ. ಮಾನಸಿಕ ಹಿಂಸೆ ಇಲ್ಲ ಅಂದ್ರೆ ಅಲ್ಲಿ ವಚನ ಮತ್ತು ಕಾಯಗಳ ಹಿಂಸೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಮೂಲ ಮಾನಸಿಕ ಹಿಂಸೆ ಇದೆ. ಅದಕ್ಕೆ ಆಚಾರ್ಯ ಏನ್ ಹೇಳಿದ್ರು, ಕಾಯ ವಾಂಗ್ ಮನಃ ಕರ್ಮಯೋಗ. ಅಂದ್ರೆ ಮನವಚನ ಕಾಯಗಳ ಯಾವ ಪರಿಸ್ಪಂದನೆ ಇದೆ, ಯಾವ ಚಲನೆ ಇದೆ, ಅದು ಯೋಗ ಇದೆ, ಅದರಿಂದ ಕರ್ಮದ ಬಂಧ ಆಗುತ್ತೆ. ಏನ್ ಹೇಳ್ತಾರೆ, ಈ ಮನವಚನ ಕಾಯಗಳ ಯಾವ ಪರಿಸ್ಪಂದನೆ ಅಥವಾ ಯಾವ ಚಲನೆ ಇದೆ ಅದಕ್ಕೆ ಯೋಗ ಅಂತ ಕರೀತಾರೆ. ಮತ್ತೆ ಈ ಯೋಗದಿಂದ ಕರ್ಮಗಳ ಆಶ್ರವ ಆಗುತ್ತೆ. ಆಶ್ರವ, ಅದರಿಂದ ಆಶ್ರವ ಆಗುತ್ತೆ. ಅಂದ್ರೆ ಆ ಯೋಗದಿಂದ ಕರ್ಮಗಳ ಆಗಮನ ಆಗುತ್ತೆ. ಕರ್ಮಗಳ ಆಕರ್ಷಿತವಾಗಲಿಕ್ಕೆ ಕಾರಣ ಯಾರು? ಕರ್ಮಗಳ ಆಕರ್ಷಿತವಾಗಲಿಕ್ಕೆ ಮೋಹರಾಗದ್ವೇಷಗಳ ಕಾರಣ ಇದೆ. ಯಾಕಂದ್ರೆ ಈ ಮೋಹರಾಗದ್ವೇಷದ ನಿಮಿತ್ತದಿಂದನೇ ಕರ್ಮಗಳು ಬರ್ತಾ ಇದೆ. ಹಾಗಾದ್ರೆ ನಾವು ಎಚ್ಚರ ವಹಿಸ್ಬೇಕು. ನನ್ನ ಮನಸ್ಸಿನಲ್ಲಿ ಯಾವ ರೀತಿಯಾದ ಪರಿಣಾಮಗಳು ಬರ್ತಾ ಇದೆ. ನಿನ್ನೆ ಜ್ಞಾನಾವರಣಿ ಕರ್ಮದ ಕಾರಣಗಳನ್ನ ನೋಡಿದ್ವಲ್ಲ ನಾವು. ಯಾವ ಪ್ರದೋಷ, ನಿನ್ನವ, ಮಾತ್ಸರ್ಯ, ಅಂತರಾಯ, ಸಾಧನೋಪಘಾತ, ಇವೆಲ್ಲ ಏನು ಕಾರಣಗಳಿದೆ, ಈ ರೀತಿಯಾದ ಪರಿಣಾಮಗಳು ನನ್ನ ಮನಸ್ಸಿನಲ್ಲಿ ಬರ್ತಾ ಇದ್ರೆ ಆ ಮನಸ್ಸಿನ ಪರಿಣಾಮಗಳಿಂದ ಕರ್ಮ ಬಂದಾಗುತ್ತಾ ಇದೆ. ನಾವು ಎಚ್ಚರ ವಹಿಸ್ಬೇಕಲ್ಲ. ನಾನು ಯಾವಾಗ ಮನಸ್ಸಿನಲ್ಲಿ ಯಾವ ವಿಚಾರಗಳನ್ನ ಮಾಡ್ತಾ ಇದ್ದೇನೆ, ಎಂತೆಂಥ ಪರಿಣಾಮಗಳು ಉತ್ಪನ್ನ ಆಗುತ್ತಾ ಇದೆ, ಅದ್ರ ಕಡೆಗೆ ನಾನು ಗಮನ ಹೋಗ್ಬೇಕಲ್ಲ. ಆ ಕಡೆಗೆ ನಾನು ಎಚ್ಚರ ವಹಿಸ್ಬೇಕಲ್ಲ. ಭಾವನೆಯನ್ನ ಭಾವಿಸುವಾಗ, ವಿಚಾರ ಮಾಡುವಾಗ ನಾನು ಎಚ್ಚರ ವಹಿಸ್ಬೇಕಲ್ಲ. ಎಂತಹ ಪರಿಣಾಮಗಳು ಉತ್ಪನ್ನ ಆಗುತ್ತಾ ಇದೆ, ಯಾಕೆ ಈ ರೀತಿಯಾದ ದುಷ್ಪರಿಣಾಮಗಳು ನನ್ನಲ್ಲಿ ಉತ್ಪನ್ನ ಆಗುತ್ತಾ ಇದೆ ಅನ್ನೋದರ ಕಡೆಗೆ ಎಚ್ಚರ ವಹಿಸ್ಬೇಕಲ್ಲ. ಆದ್ರೆ ಎಚ್ಚರ ವಹಿಸ್ದೇನೆ ಜೀವ ಸ್ವಚ್ಛಂದವಾಗಿ ಪ್ರವರ್ತನೆ ಮಾಡ್ತಾನೆ. ಅಜ್ಞಾನಿ ಏನೇನೋ ಕಾರಣಗಳನ್ನು ಕೊಟ್ಟು ಏನ್ ಮಾಡೋದು, ಮಕ್ಕಳಿಗೋಸ್ಕರ ಮಾಡ್ಬೇಕಾಗುತ್ತೆ, ನನಗೇನು, ನಂದೆಲ್ಲ ಆಗೋಗಿದೆ, ಆದ್ರೂ ಮಕ್ಕಳಿಗೋಸ್ಕರ ಮಾಡ್ಬೇಕು ಅಂತ ಬಹಳ ಹಿಂಸೆಯನ್ನ ಮಾಡ್ತಾನೆ. ಇನ್ನೊಬ್ಬರ ಹೆಸರು ಹೇಳ್ಬಿಟ್ಟು ಇನ್ನೊಂದು ಹಿಂಸೆ ಮಾಡ್ತಾನೆ. ಏನಕ್ಕೆ ಬೇರೆಯವರ ಮೇಲೆ ಆರೋಪ ಹೊರಿಸಿ ಪ್ರತಿ ಸಮಯ ಹಿಂಸೆಯನ್ನ ಮಾಡ್ತಾನೆ ಇರ್ತಾನೆ. ಅವನಿಗೆ ಎಷ್ಟು ಬೇಕು ಅಷ್ಟು ಅವನ ಜೀವನದ ಒಂದು ಸಂಪನ್ಮೂಲ ಆದ್ರೂ ಕೂಡ ಪುನಃ 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 ಸಂಗ್ರಹ ಮಾಡಲಿಕ್ಕೆ ಹಿಂಸೆಯನ್ನ ಮಾಡ್ತಾನೆ ಇರ್ತಾನೆ. ಎಷ್ಟು ಹಿಂಸೆಯನ್ನ ಮಾಡಬೇಕು ಜೀವ, ವಿಚಾರ ಮಾಡು. ಅವರಿವರ ಹೆಸರನ್ನ ಹೇಳಿ ತನ್ನ ಹಿಂಸೆಯನ್ನ ಪೋಷಣೆ ಮಾಡ್ತಾನೆ. ಆದ್ರೆ ಕರ್ಮಬಂಧ ಯಾರಿಗಾಗೋದಿದೆ? ಕರ್ಮಬಂಧ ಮಕ್ಕಳಿಗಾಗೋದಿಲ್ಲ, ಕರ್ಮಬಂಧ ಕುಟುಂಬದವ್ರಿಗಾಗೋದಿಲ್ಲ. ಯಾವ ಜೀವ ಪರಿಣಾಮವನ್ನ ಮಾಡ್ತಾನೆ ಅದೇ ಜೀವಕ್ಕೆ ಬಂಧ ಆಗೋದಿದೆ. ಅದನ್ನ ಅನುಭವ ಕೂಡ ಅದೇ ಜೀವ ಮಾಡಬೇಕಿದೆ, ಅನ್ಯ ಯಾರು ಮಾಡೋದಿಲ್ಲ. ನನಗ್ ತಲೆನೋವು ಬಂದ್ರೆ, ಹೊಟ್ಟೆ ನೋವು ಬಂದ್ರೆ, ಕಾಲು ನೋವು ಬಂದ್ರೆ ಯಾರು ಅನುಭವಿಸ್ತಾರೆ? ನಾನೇ ಅನುಭವಿಸ್ಬೇಕಾಗತ್ತೆ. ಅದನ್ನ ಅನುಭವಿಸಕ್ಕೆ ಅನ್ಯ ಯಾರೂ ಸಮರ್ಥರಾಗೋದಿಲ್ಲ. ಆದ್ರೂ ಕೂಡ ಜೀವ ತನ್ನ ಶರೀರದಿಂದ, ತನ್ನ ವಚನಗಳಿಂದ, ತನ್ನ ಮನಸ್ಸಿನಿಂದ
ಅನೇಕ ರೀತಿಯಾಗಿ ಮೂವರಾಗದ್ವೇಷಗಳ ರೂಪಿ ಹಿಂಸೆಯನ್ನ ಮಾಡ್ತಾನೆ ಇರ್ತಾನೆ. ಅದಕ್ಕೆ ಯಾವಾಗ ಲಗಾಮನ್ನ ಹಾಕಬೇಕು ಅನ್ನೋದನ್ನ ಯಾವತ್ತೂ ವಿಚಾರಣೆ ಮಾಡೋದಿಲ್ಲ. ನಿರಂತರವಾಗಿ ಅವನ ಯಾವ ಈ ಮೋಹ ರಾಗದ್ವೇಷದ ಪ್ರವೃತ್ತಿ ಇದೆ, ಇದು ನಿರಂತರವಾಗಿ ನಡೀತಾನೆ ಇರುತ್ತೆ. ಯಾವಾಗ ನಿಲ್ಲೋದಿದೆ? ಯಾವಾಗ ನಿಲ್ಲೋದು? ಒಂದು ರಿಸರ್ಚ್ ಪ್ರಕಾರ ಮನುಷ್ಯ ತನ್ನ ಜೀವನದಲ್ಲಿ ಮ್ಯಾಕ್ಸಿಮಮ್ ಪೀಪಲ್ ತಮ್ಮ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡ್ತಾರೆ, ಅದರ 30% ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. 70% ಆಫ್ ದಿ ಪ್ರಾಪರ್ಟಿ ಅವ್ರು ಇಲ್ಲೇ ಬಿಟ್ಟು ಹೋಗ್ತಾರೆ ಅಂತ ರಿಸರ್ಚ್ ಹೇಳುತ್ತೆ. ಅಂದ್ರೆ ಇವನಿಗೆ ಸಂಗ್ರಹ ಮಾಡೋದ್ರಲ್ಲಿ ಎಷ್ಟು ವ್ಯಸ್ತ ಇದ್ದಾನೆ ಅಂತ ಹೇಳಿದ್ರೆ, ಇವನಿಗೆ ಭೋಗಿಸೋ ಕಡೆಗೂ ಕೂಡ ಗಮನ ಇಲ್ಲ, ಅಷ್ಟು ವ್ಯಸ್ತ ಇದ್ದಾನೆ ಸಂಗ್ರಹ ಮಾಡೋದ್ರಲ್ಲಿ. ಆದ್ರೆ ಸಂಗ್ರಹ ವೃತ್ತಿ ಎಲ್ಲಿಗೆ ಕರ್ಕೊಂಡು ಹೋಗೋದಿದೆ? ಆ ಸಂಗ್ರಹ ವೃತ್ತಿಯಿಂದ ಆಗುವಂತಹ ಬಂಧವನ್ನ, ಪಾಪ ಬಂಧವನ್ನ ಯಾರು ಅನುಭವಿಸೋರಿದ್ದಾರೆ? ಯಾವಾಗ ನರಕದಲ್ಲಿದ್ದ ಅವಾಗ ಅಂತ ಇದ್ದ, ಇನ್ನು ಮುಂದೆ ಯಾವತ್ತೂ ಈ ರೀತಿಯಾದ ತಪ್ಪು ಮಾಡೋದಿಲ್ಲ, ನರಕಕ್ಕೆ ಯಾವತ್ತೂ ಬರೋದಿಲ್ಲ ಅಂತ ಇದ್ದ. ಆದ್ರೆ ಮನುಷ್ಯ ಸಿಗ್ತಾ ಇದ್ದಂತೆ ಅದನ್ನೆಲ್ಲ ಮರೆತು ಬಿಟ್ಟ, ಭೋಗ ಸಾಮಗ್ರಿಗಳಲ್ಲಿ ಮಗ್ನನಾಗ್ಬಿಟ್ಟ, ಪಂಚೇಂದ್ರಿಯ ವಿಷಯಗಳಲ್ಲಿ ಲೀನನಾಗ್ಬಿಟ್ಟ, ಬೇರೆ ಏನು ಕಾಣಿಸೋದೇ ಇಲ್ಲ. ನಿರಂತರವಾಗಿ ಭೋಗ ಸಾಮಗ್ರಿಗಳಲ್ಲಿ ವ್ಯಸ್ತನಾಗ್ಬಿಡ್ತಾನೆ. ಆದ್ರೆ ಇದರ ಫಲ, ಇದರ ಬಂಧ ಯಾವ ರೀತಿಯಾಗಿ ಆಗುತ್ತೆ, ಯಾವ ರೀತಿಯಾದ ಬಂಧ ಆದ್ಮೇಲೆ ಯಾವ ರೀತಿಯಾಗಿ ಇದು ಉದಯಕ್ಕೆ ಬರುತ್ತೆ ಅನ್ನೋದ್ರ ಕಡೆಗೆ ಇವನು ಗಮನ ಹೋಗೋದೇ ಇಲ್ಲ. ಹಾಗಾದ್ರೆ ಈ ರೀತಿ ಗಮನ ಹೋಗ್ಲಿಲ್ಲ ಅಂದ್ರೆ ಅದರಿಂದ ಹೇಗೆ ಸಾಧ್ಯ ಆಗುತ್ತೆ? ಯಾವ ಯಾರೋ ಪ್ರಶಂಸೆ ಮಾಡಿದ್ರೆ ನಾನು ಸುಖಿ, ಯಾರೋ ನಿಂದನೆ ಮಾಡಿದ್ರೆ ನಾನು ದುಃಖಿ, ಈ ಈ ರೀತಿ ರಾಗದ್ವೇಷಗಳು ಎಲ್ಲಿವರೆಗೆ ನಡೆಯುತ್ತೆ? ನನ್ನ ಸುಖ ದುಃಖದ ಕಂಟ್ರೋಲ್ ಅನ್ನ ಬೇರೆಯವ್ರ ಕೈಯಲ್ಲಿ ಕೊಟ್ಟು ಎಷ್ಟು ದಿನ ನಡೆಯುತ್ತೆ? ವಾಸ್ತವಿಕವಾಗಿ ನನ್ನ ಯಾವ ಸಾಮಗ್ರಿಗಳಿದೆ, ನನ್ನ ಯಾವ ಸಂಯೋಗಗಳಿದೆ, ಈ ಸಂಯೋಗಗಳನ್ನ ಹಿಡಿದು ನನ್ನ ಶರೀರದವರೆಗೆ ಯಾವ ಸಂಯೋಗಗಳಲ್ಲಿ ನಂದು ಏನೂ ನಡೆಯೋದಿಲ್ಲ. ಇದನ್ನ ದೃಢ ನಿರ್ಣಯ ಮಾಡಿದ ಮೇಲೇನೆ ನಮ್ಮ ಮೋಹ ರಾಗದ್ವೇಷಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇದೆ. ವಿಚಾರ ಮಾಡೋದು. ನನ್ನ ಯಾವ ಜನ್ಮ, ನಮ್ಮ ಜನ್ಮ ಯಾವ ಯಾವ ಮನೆಗಳಲ್ಲಿ ಆಗಿದೆ, ಆ ಮನೆಗಳಲ್ಲಿ ಜನ್ಮ ಆಗ್ಲಿಕ್ಕೆ ನಾನೇನು ಪುರುಷಾರ್ಥ ಮಾಡಿದ್ದೆ, ಅದರಲ್ಲಿ ನಂದೇನಿತ್ತು? ವಿಚಾರ ಮಾಡೋದು. ನಮಗೆ ಯಾವ ಯಾವ ಸಂಯೋಗಗಳು ಸಿಕ್ಕಿದೆ, ಶರೀರ ಸಿಕ್ಕಿದೆಯಲ್ಲ ನಮ್ಗೆ, ನಮ್ಮೆಲ್ಲರಿಗೂ ಶರೀರ ಸಿಕ್ಕಿದೆ. ಈ ಶರೀರ ಸಿಗ್ಲಿಕ್ಕೆ ನಾನು ಯಾವ ಪ್ರಯತ್ನ ಮಾಡಿದ್ದೆ? ಶರೀರ ಸಿಕ್ತಲ್ಲ, ಈ ಶರೀರ ಸಿಗ್ಲಿಕ್ಕೆ ಏನ್ ಪ್ರಯತ್ನ ಮಾಡಿದೆ ನಾನು? ಪೂರ್ವಕೃತ ಕರ್ಮೋದಯ ಇತ್ತು, ಅದರಿಂದ ಶರೀರ ಸಿಕ್ತು. ವರ್ತಮಾನದಲ್ಲಿ ಏನು ಪ್ರಯತ್ನ ಮಾಡಿದೆ? ಏನೂ ಪ್ರಯತ್ನ ಮಾಡಲಿಲ್ಲ, ಮತ್ತು ಶರೀರ ಸಿಕ್ತು. ಹಾಗಾದ್ರೆ ಯಾವ ಸಂಯೋಗಗಳು ನನಗೆ ಸಿಗ್ತಾ ಇದೆ, ಅದರಲ್ಲಿ ನಂದು ಏನ್ ನಡೆಯುತ್ತೆ? ಒಂದು ವೇಳೆ ನಂದು ನಡೆಯೋದಾಗಿದ್ದಿದ್ರೆ ಎಲ್ಲರೂ ತಮ್ಮ ತಮ್ಮ ಶರೀರಗಳನ್ನ ಇಂಡಿಯಾ, ಮಿಸ್ ಯೂನಿವರ್ಸ್, ಏನೇನ್ ಇದೆ, ಮಿಸ್ಟರ್ ಮಿಸ್ಸಸ್ ಎಲ್ಲ ಆ ತರ ಸುಂದರವಾದ ಶರೀರವನ್ನ ಬೇಡ್ಕೊಳ್ಳೋರು. ಆದ್ರೆ ಯಾರ ಕೈಯಲ್ಲೂ ಇಲ್ಲ. ಶರೀರದ ಪರಿಣಾಮನೆ ಒಂದು ವೇಳೆ ನನ್ನ ಕೈಯಲ್ಲಿ ಇದ್ದಿದ್ದಿದ್ರೆ ನಾನು ಯಾಕೆ ನನ್ನ ಶರೀರವನ್ನು ಈ ರೀತಿ ಇಟ್ಕೋತಾ ಇದ್ದೆ? ಒಂದು ವೇಳೆ ಮಕ್ಕಳ ಒಂದು ಬೆಳವಣಿಗೆ, ಪರಿವರ್ತನೆ ನಮ್ಮ ಕೈಯಲ್ಲಿ ಇದ್ದಿದ್ರೆ ಯಾರ ತಾನೇ ಇಷ್ಟೆಲ್ಲ ಪ್ರಯತ್ನ ಪಡ್ತಿದ್ರು? ಯಾಕೆ ಎಲ್ಲರೂ ಈ ರೀತಿಯಾಗಿ ಸಂಸಾರದಲ್ಲಿ ಜಂಜಾಟವನ್ನು ಮಾಡಿಕೊಂಡು ಓಡಾಡಬೇಕಾಗ್ತಿತ್ತು? ಇಲ್ಲ, ಇದು ಅಸಂಭವ ಇದೆ. ಆ ಜೀವಿಯ ಪರಿಣಾಮನೆ ಆ ಜೀವಿ ಕೈಯಲ್ಲಿದೆ, ಶರೀರದ ಪರಿಣಾಮನೆ ಶರೀರದ ಕೈಯಲ್ಲಿದೆ. ನಮಗೆ ಯಾವ ಮನೆಯಲ್ಲಿ ನಾವು ಇದ್ದೇವೆ, ಆ ಮನೆಯನ್ನ ಪಡಿಲಿಕ್ಕೆ ನಾವು ಎಷ್ಟು ಪ್ರಯತ್ನ ಮಾಡಿದ್ವಿ? ಪೂರ್ವಜರ ಮನೆ ಸಹಜವಾಗಿ ಸಿಕ್ತು. ಆ ಸಂಯೋಗದಲ್ಲಿ ನಮ್ದು ಏನ್ ನಡೀತಾ ಇದೆ? ಏನೂ ನಡೀತಾ ಇಲ್ಲ. ಯಾವ ಸಂಯೋಗದ ಪ್ರಾಪ್ತಿ ನನಗೆ ಆಗಬೇಕಿತ್ತು ಅದು ಹಾಗೇ ಆಗುತ್ತೆ, ಅದನ್ನ ಯಾರೂ ತಪ್ಸಕ್ ಆಗೋದಿಲ್ಲ.
ನಾನೇ ಮುಂದೆ ನಿಂತು ಮನೆ ಕಟ್ಸಿದ್ರು ಕೂಡ ಯಾವ ಜಲ್ಲಿ ಬರ್ಬೇಕು, ಯಾವ ಮರಳು ಬರ್ಬೇಕು, ಯಾವ ಟೈಲ್ಸ್ ಬರ್ಬೇಕು, ಯಾವ್ದ್ರಲ್ಲಿ ಎಷ್ಟಾಗ್ಬೇಕು, ಏನಾಗ್ಬೇಕು, ಪ್ರತಿಯೊಂದು ಯಾವ ರೀತಿಯಾದ ಕರ್ಮೋದಯ ಇದೆ, ಅದೇ ರೀತಿಯಾದ ಸಂಯೋಗ ಸಿಗೋದಿದೆ. ಅದನ್ನ ಹೊರತುಪಡಿಸಿ ಯಾವ ಸಂಯೋಗ ಸಿಗುತ್ತೆ? ಹಾಗಾದ್ರೆ ಆ ಸಂಯೋಗದ ಪ್ರಾಪ್ತಿಗೋಸ್ಕರ ಜೀವ ಏನೂ ಮಾಡ್ತಾ ಇಲ್ಲ. ಯಾಕಂದ್ರೆ ಆ ನೋ ಕರ್ಮದಲ್ಲಿ ಜೀವದ ನಡೆಯೋದಿಲ್ಲ. ವೃದ್ಧಾಪ್ಯ ಬಂದು ಪ್ರಾಪ್ತಿ ಆಗುತ್ತೆ, ವೃದ್ಧಾಪ್ಯ ಬರ್ಬೇಕಂತ ಯಾರು ಅನ್ಕೋತಾರೆ? ಆದ್ರೆ ನೋ ಕರ್ಮಗಳು ನಮ್ಮ ಕೈಯಲ್ಲಿಲ್ಲ. ನಮ್ಮ ಬಾಲ್ಯಾವಸ್ಥೆ ಮುಗಿದು ಹೋಗ್ಬೇಕು ಅಂತ ಯಾರು ಅನ್ಕೋತಾರೆ? ಆದ್ರೆ ಆ ನೋ ಕರ್ಮದಲ್ಲಿ ನಮ್ದೇನೂ ನಡೆಯೋದಿಲ್ಲ. ಆದ್ರೆ ಸಮಸ್ಯೆ ಏನಿದೆ? ಈ ನೋ ಕರ್ಮಗಳಲ್ಲಿ ಜೀವಕ್ಕೆ ಎಲ್ಲಿಲ್ಲದ ಮೋಹ ಬುದ್ಧಿ ಇದೆ. ಇಲ್ಲೆಲ್ಲೋ ಮೊಬೈಲ್ ಇಟ್ಟಿದ್ದೆ, ಒಂದು 15 ನಿಮಿಷ ಆಯ್ತು ಮರ್ತೋಯ್ತು, 15 ನಿಮಿಷ ಆದ ತಕ್ಷಣ ನೆನಪಾಗುತ್ತೆ ಮೊಬೈಲ್ ಎಲ್ಲಿಟ್ಟೆ ಅಂತ, ಎಲ್ಲೂ ಸಿಗ್ತಾ ಇಲ್ಲ. ಹಿಂಗಾಗೋಗ್ಬಿಡುತ್ತೆ ಜೀವಕ್ಕೆ. ಏನೋ ಕಳ್ದೋಯ್ತು, ಏನೋ ಆಗೋಯ್ತು, ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಹುಡ್ಕಾಡ್ಬಿಟ್ಟು ಎಷ್ಟು ರೀತಿಯಾಗಿ ಟೆನ್ಷನ್ ತಗೋತಾನೆ. ಫೋನ್ ಮಾಡ್ತಾನೆ, ಮತ್ತೆ ಫೋನ್ ಮಾಡಿದಾಗ ಸ್ವಿಚ್ ಆಫ್ ಬಂದ್ಬಿಟ್ರೆ ಅಂತೂ ಮುಗೀತು. ಇನ್ನೂ ಟೆನ್ಷನ್ ಜಾಸ್ತಿ ಆಗುತ್ತೆ. ಹೇಳುವ ಅಭಿಪ್ರಾಯ, ಸಂಯೋಗಗಳಲ್ಲಿ ಎಷ್ಟು ಮೋಹ ಬುದ್ಧಿ ಜೀವಕ್ಕಿದೆ. ಆದ್ರೆ ತತ್ವಾರ್ಥ ಸೂತ್ರ ಏನ್ ಹೇಳ್ತಾ ಇದೆ? ನನ್ನ ಮನೆ ವಿಚಾರ ಅಲ್ಲ ಇದು. ಉಮಾಸ್ವಾಮಿ ಆಚಾರ್ಯರು ಏನ್ ಹೇಳ್ತಾ ಇದ್ದಾರೆ? ಸಂಯೋಗಗಳಲ್ಲಿ ನಮ್ದೇನೂ ನಡೆಯೋದಿಲ್ಲ. ಯಾರ ಸಂಯೋಗಗಳಲ್ಲಿ ನಡ್ಸಕ್ ಹೋಗ್ತಾನೆ ಅವನಿಗೆ ಕರ್ಮದ ಬಂದಾಗುತ್ತೆ. ಸ ಆಶ್ರವ ಕಾಯ್ ವಾಂಗ್ ಮನಃ ಕರ್ಮ ಯೋಗ ಸ ಆಶ್ರವ. ಅದರಿಂದ ಆಶ್ರಮ ಆಗೋದಿದೆ. ನೀನು ಶಾರೀರಿಕವಾಗಿ ಯಾವ ಕರ್ಮ ಮಾಡ್ತಾ ಇದೀಯಾ, ವಾಚಿಕವಾಗಿ ಯಾವ ಕರ್ಮ ಮಾಡ್ತಾ ಇದೀಯಾ, ಮಾನಸಿಕವಾಗಿ ಯಾವ ಕರ್ಮ ಮಾಡ್ತಾ ಇದೀಯಾ, ಅದರಿಂದ ಆಶ್ರವ ಆಗೋದಿದೆ, ಮತ್ತೆ ಆಶ್ರವದಿಂದ ಬಂದ ಆಗುತ್ತೆ. ಇದೆಲ್ಲದರಿಂದ ಕರ್ಮದ ಬಂದ ಆಗೋದಿದೆ. ನಾನು ಯಾವಾಗ ಶಾರೀರಿಕ ಕ್ರಿಯೆ, ಮಾನಸಿಕ ಕ್ರಿಯೆ, ವಾಚಿಕ ಕ್ರಿಯೆಗಳನ್ನ ಮಾಡ್ತೇನೆ, ಆ ಕಡೆಗೆ ನಾನು ಬಹಳ ಎಚ್ಚರಿಕೆಯಿಂದ ನೋಡ್ಬೇಕಾಗತ್ತೆ. ಬಹಳ ಎಚ್ಚರ ವಹಿಸಿ ವಿಚಾರ ಮಾಡಿ ನಾನು ನಡಿಬೇಕಾಗತ್ತೆ. ಇಲ್ಲಾಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ಮ ಬಂಧ ಆಗುತ್ತಾನೆ ಇದೆ. ಹಾಗಾಗಿ ಅದರ ಕಡೆಗೆ ನಾವು ವಿಶೇಷವಾಗಿ ಗಮನವನ್ನ ಕೊಡ್ಬೇಕಾಗುತ್ತೆ. ಇಲ್ಲೇನು ಹೇಳ್ತಾರೆ? ಯಾವ ಈ ಕರ್ಮ ಇದೆ, ಮನ ವಚನ ಕಾಯಗಳಿಂದ ಬಂಧ ಆಗುವಂತಹ ಕರ್ಮ, ಇದರ ಆಶ್ರವಾಗುತ್ತೆ. ಈ ಆಶ್ರವದಲ್ಲಿ 2 ಪ್ರಕಾರಗಳಿದೆ. ಯಾವ್ದ್ಯಾವ್ದು 2 ಪ್ರಕಾರ? ಶುಭ ಪುಣ್ಯಸ್ಯ, ಶುಭ ಪಾಪಸ್ಯ. ಶುಭದಿಂದ ಪುಣ್ಯ ಆಗುತ್ತೆ, ಅಶುಭದಿಂದ ಪಾಪ ಆಗುತ್ತೆ. ಅಂದ್ರೆ ಶುಭ ಭಾವ ಮಾಡಿದ್ರೆ ಪುಣ್ಯ ಆಗುತ್ತೆ, ಅಶುಭ ಭಾವ ಮಾಡಿದ್ರೆ ಪಾಪ ಆಗುತ್ತೆ. ಇದು ಎಲ್ಲರಿಗೂ ಗೊತ್ತಿದೆ. ಶುಭ ಭಾವದಿಂದ ಪುಣ್ಯ ಆಗುತ್ತೆ, ಅಶುಭ ಭಾವದಿಂದ ಪಾಪ ಆಗುತ್ತೆ. ಹಾಗಾದ್ರೆ ಪುಣ್ಯ ಬೇಕಾಗಿದೆಯೋ ಪಾಪ ಬೇಕಾಗಿದೆಯೋ? ನಮಗೆ ಯಾವ ಬಂಧ ಬೇಕಾಗಿದೆ? ಪುಣ್ಯ ಬಂಧ ಬೇಕಾಗಿದೆಯೋ ಪಾಪ ಬಂಧ ಬೇಕಾಗಿದೆಯೋ? ಇದ್ರಲ್ಲಿ ವಿಚಾರ ಮಾಡೋದೇನಿದೆ? ನಮಗೆ ಪುಣ್ಯ ಬಂಧ ಬೇಕು ಅಂತ ನಾವು ಹೇಳ್ಬೋದು. ಪಾಪ ಬಂಧ ಯಾರಿಗ್ ಬೇಕಾಗಿತ್ತು? ಎಲ್ಲರಿಗೂ ಪುಣ್ಯ ಬಂಧನೇ ಬೇಕು. ಆದ್ರೆ ಸಮಸ್ಯೆ ಏನಿದೆ? ಪುಣ್ಯ ಬಂಧ ಎಲ್ಲರಿಗೂ ಬೇಕಾಗಿದೆ, ಆದ್ರೆ ಪುಣ್ಯ ಭಾವ ಎಲ್ಲರೂ ಮಾಡೋದಿಲ್ಲ. ಪುಣ್ಯ ಭಾವ ಮಾಡಿದ್ರೆ ತಾನೇ ಯಾವ ಪುಣ್ಯ ಬಂಧ ಇದೆ ಅದಾಗುತ್ತೆ. ಪುಣ್ಯ ಭಾವ ಮಾಡದೇನೆ ಪುಣ್ಯ ಬಂಧ ಹೆಂಗಾಗುತ್ತೆ? ಪುಣ್ಯ ಬಂಧ ಆಗ್ಬೇಕಾದ್ರೆ ಪುಣ್ಯ ಭಾವ ಮಾಡ್ಬೇಕಾಗುತ್ತೆ. ಆದ್ರೆ ಅದರಲ್ಲೂ ಕೂಡ ಸೂಕ್ಷ್ಮತೆ ಇದೆ. ಆದ್ರೆ ಪುನಃ ನಾವು ಆ ಸೂಕ್ಷ್ಮತೆ ಕಡೆಗೀಗ ಹೋಗೋದಿಲ್ಲ. ಹೀಗೆ ಶುಭ ಮತ್ತು ಅಶುಭ, ಪುಣ್ಯ ಮತ್ತು ಪಾಪ 2 ಭೇದಗಳಿದೆ ಕರ್ಮಗಳಲ್ಲಿ. ಆ 2 ಭೇದಗಳನ್ನ ಗಮನ ಇಟ್ಕೊಂಡು ನಾವು ಈ ಕರ್ಮಗಳ ಬಂಧದ ಕಾರಣಗಳನ್ನ ವಿಚಾರ ಮಾಡೋದಿದೆ. ಯಾವ ಜ್ಞಾನಾವರಣಿ ದರ್ಶನಾವರಣಿ ಕರ್ಮದ ಬಂಧದ ಕಾರಣಗಳಿದೆ, ಅದರಲ್ಲಿ ನಾವು ವಿಸ್ತೃತವಾಗಿ ನಿನ್ನೆ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ ಯಾವ ರೀತಿಯಾಗಿ ನಮ್ಮ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸಿಕೊಳ್ಳೋದನ್ನೋದನ್ನು ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ನಾವು ನಿರಂತರವಾಗಿ ಜ್ಞಾನಾಭ್ಯಾಸ ಮಾಡಬೇಕು, ಸ್ವಾಧ್ಯಾಯವನ್ನ ಮಾಡಬೇಕು. ಪಾಠಗಳನ್ನ
ಬಾಯ್ಪಾಟ್ ಮಾಡುವಂತಹ ಪ್ರಯತ್ನ ಮಾಡಬೇಕು. ಭಕ್ತಾಂಬರ ಸ್ತೋತ್ರ, ಸಾಮೂಹಿಕ ಪಾಠ, ತತ್ವಾರ್ಥ ಸೂತ್ರ, ಅನೇಕ ಯಾವ ಗ್ರಂಥಗಳಿದೆ ಅವುಗಳ ಪಾಠ ಚಿಂತನ ಮನನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಜ್ಞಾನಾರಾಧನೆ ಆಗ್ತಾ ಇದೆ. ಜ್ಞಾನಾರಾಧನೆಯಿಂದ ಜ್ಞಾನ ಮತ್ತು ದರ್ಶನದ ಕ್ಷಯೋಕ್ಷಮ ಜಾಸ್ತಿ ಆಗುತ್ತೆ ಮತ್ತು ಜ್ಞಾನಾವರಣಿ ಕರ್ಮದ ಉದಯ ಕಡಿಮೆ ಆಗುತ್ತೆ. ಮತ್ತೆ ಹೆಂಗೆಂಗ ನಾನು ಜ್ಞಾನದ ಒಂದು ಅವಹೇಳನೆ ಮಾಡ್ತೇನೆ, ಜ್ಞಾನದ ನಿಂದನೆ ಮಾಡ್ತೇನೆ, ಹಂಗಂಗೆ ಜ್ಞಾನಾವರಣಿ ದರ್ಶನಾವರಣಿ ಕರ್ಮದ ಉದಯ ಜಾಸ್ತಿ ಆಗುತ್ತೆ, ತೀವ್ರ ಉದಯ ಆಗುತ್ತೆ. ಎಷ್ಟೆಷ್ಟು ಜ್ಞಾನಾವರಣಿ ಕರ್ಮದ ಉದಯ ತೀವ್ರ ಆಗುತ್ತೆ ಅಷ್ಟಷ್ಟು ಜ್ಞಾನ ಕಡಿಮೆ ಆಗುತ್ತೆ. ನನಗೆ ನಿಂದನೆ ಮಾಡೋ ಅವಶ್ಯಕತೆ ಏನಿದೆ? ನನಗೆ ಸಾಧರ್ಮೀಯ ನಿಂದನೆ ಮಾಡೋ ಅವಶ್ಯಕತೆ ಏನಿದೆ? ನನಗೆ ಯಾವ ಅನ್ಯ ಜೀವಿಗಳಿದ್ದಾರೆ ಅವರ ಜ್ಞಾನದ ಒಂದು ನಿಂದನೆ ಮಾಡೋ ಅವಶ್ಯಕತೆ ಏನಿದೆ? ಅದರಿಂದ ನನಗೆ ಸಿಗೋದಾದ್ರೂ ಏನಿದೆ? ನಿಂದನೆ ಮಾಡೋ ಅವಶ್ಯಕತೆ ಇಲ್ಲ, ಅಥವಾ ಅಹಂಕಾರ ಪಡೋ ಅವಶ್ಯಕತೆ ಕೂಡ ಇಲ್ಲ. ಬುದ್ಧಿವಂತ ಯಾವ ಜೀವಿ ನಾನು ಬುದ್ಧಿವಂತ ಜ್ಞಾನ ಮದದಿಂದ ಅಥವಾ ಜ್ಞಾನವನ್ನ ಬಚ್ಚಿಡುವಂತಹ ಪ್ರಯತ್ನವನ್ನ, ಜ್ಞಾನವನ್ನ ಮುಚ್ಚಿಡುವಂತಹ ಪ್ರಯತ್ನವನ್ನ, ಜ್ಞಾನದ ಸಾಧನಗಳನ್ನ ಯಾರೋ ಒಬ್ರು ತತ್ವಾರ್ಥ ಸೂತ್ರ ಓದ್ತಾ ಇದ್ರು ಮತ್ತು ಅವರಿಂದ ನಾನು ಪುಸ್ತಕವನ್ನ ತಗೊಂಡು ಇನ್ನೆಲ್ಲೋ ಇಟ್ಟು ಬಿಡೋದು, ಅಥವಾ ಓದ್ತಾ ಇದ್ರು ಲೈಟ್ ಆಫ್ ಮಾಡಿಬಿಡೋದು ಹೇಳ್ತಾರೆ. ಅಥವಾ ಯಾರೋ ಜಿನಮಂದಿರದಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ಮನೆಯಲ್ಲಿ ಓದ್ತಾ ಇದ್ದಾರೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು. ಎಷ್ಟೆಲ್ಲಾ ವಿಚಾರಗಳಿದೆ. ವಿಚಾರ ಮಾಡಕ್ ಕೂತ್ರೆ ಹೆಜ್ಜೆ ಹೆಜ್ಜೆಗೂ ನಾವು ವಿಚಾರ ಮಾಡಬೇಕಾಗತ್ತೆ. ಯಾಕಂದ್ರೆ ಹೆಜ್ಜೆ ಹೆಜ್ಜೆಗೂ ಕರ್ಮದ ಬಂಧ ಆಗ್ತಾ ಇದೆ. ಆಯು ಕರ್ಮವನ್ನ ಬಿಟ್ಟು ಮಿಕ್ಕೆಲ್ಲಾ ಕರ್ಮಗಳು 24 hours ಬಂಧ ಆಗ್ತಾ ಇವೆ. ಹೆಜ್ಜೆ ಹೆಜ್ಜೆಗೂ ನಾವು ವಿಚಾರ ಮಾಡಬೇಕಾಗುತ್ತೆ ಯಾವುದರಿಂದ ಯಾವ ರೀತಿಯಾದ ಕರ್ಮ ಬಂಧ ಆಗ್ತಾ ಇದೆ ಅಂತ. ಹಾಗಾದ್ರೆ ನಾವು ಪ್ರತಿ ಸಮಯ ವಿಚಾರ ಮಾಡ್ಕೊಂಡು ಕೂತ್ಕೋದೇನು ಯಾವ ಕರ್ಮ ಬಂಧ ಆಗ್ತಾ ಇದೆ ಅಂತ? ಕರ್ಮ ಬಂಧ ಯಾವ್ದಾಗುತ್ತಾ ಇದೆ ಅಂತ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಯಾವ ರೀತಿಯಾದ ಭಾವನೆಗಳನ್ನ ನಾನು ಮಾಡ್ತಾ ಇದ್ದೇನೆ, ಯಾವ ರೀತಿಯಾದ ಮನವಚನ ಕಾಯಿಗಳ ಪ್ರವೃತ್ತಿ ನಂದಿದೆ ಅನ್ನೋದು ಕಡೆಗಂತೂ ಪ್ರತಿ ಸಮಯ ಎಚ್ಚರಿಕೆಯಿಂದ ನನ್ನ ಗಮನ ಆ ಕಡೆಗೆ ಇರಲೇಬೇಕಾಗುತ್ತೆ. ಆಗ್ಲೇನೆ ನಾನು ಕರ್ಮ ಬಂಧದಿಂದ ಬಚಾವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾವ ರೀತಿ ಜ್ಞಾನಾವರಣಿ ಕರ್ಮದ ಕಾರಣಗಳಿದೆ ಅದೇ ರೀತಿ ಮೋಹನೀಯ ಕರ್ಮದ ಕಾರಣಗಳು ಇದೆ. ಮೋಹನೀಯ ಕರ್ಮದಲ್ಲಿ 2 ಭೇದ, ಒಂದು ದರ್ಶನ ಮೋಹನೀಯ, ಒಂದು ಚಾರಿತ್ರ ಮೋಹನೀಯ. ಚಾರಿತ್ರ ಮತ್ತು ದರ್ಶನ ಮೋಹನೀಯ ಎಂಬ 2 ಭೇದಗಳುಳ್ಳಂತಹ ಯಾವ ಮೋಹನೀಯ ಕರ್ಮ ಇದೆ, ಈ ಮೋಹನೀಯ ಕರ್ಮದ ಬಂಧದ ಕಾರಣ ಏನು? ದರ್ಶನ ಮೋಹನೀಯ ಮುಖ್ಯವಾಗಿ ಅದರ ಬಂಧದ ಕಾರಣ ಏನು ಅಂತ ಹೇಳಿದಾಗ ಉಮಾಸ್ವಾಮಿ ಆಚಾರ್ಯ ಏನು ಹೇಳ್ತಾರೆ? ಉಮಾಸ್ವಾಮಿ ಆಚಾರ್ಯ ಹೇಳ್ತಾರೆ, ಕೇವಲಿ ಶ್ರುತ ಸಂಘ ಧರ್ಮ ದೇವಾವರಣವಾದೋ ದರ್ಶನ ಮೋಹಸ್ಯ. ಏನ್ ಹೇಳ್ತಾರೆ? ಕೇವಲಿ ಶ್ರುತ ಸಂಘ ಧರ್ಮ ದೇವಾವರಣವಾದೋ, ಕೇವಲಿ ಶ್ರುತ ಸಂಘ ಧರ್ಮ ದೇವ ಅವರ್ಣವಾದ. ಅವರ್ಣವಾದ ಅಂದ್ರೆ ಅವಮಾನ, ಅಪಮಾನ ಮಾಡೋದು, ನಿಂದನೆ ಮಾಡೋದು. ಯಾರ್ಯಾರ್ದು? ಕೇವಲಿ ಶ್ರುತ ಅಂದ್ರೆ ಜಿನ್ವಾಣಿ, ಸಂಘ ಅಂದ್ರೆ ಮುನಿಸಂಘ, ಚತುರ್ವಿಧ ಸಂಘ, ಧರ್ಮ ಜಿನಧರ್ಮ, ಧರ್ಮ ದೇವ. ದೇವ ಅಂತ ಹೇಳಿದ್ರೆ ಅನಂತ ಬ್ರಹ್ಮಷ್ಟಿ, ಸಿದ್ಧ ಬ್ರಹ್ಮಷ್ಟಿ. ಇವರ ಅಪಮಾನ ಮಾಡುವಂಥದ್ದು, ಅದರ ಹೆಸರು ಏನಿದೆ? ಅದರಿಂದ ಏನಾಗುತ್ತೆ? ದರ್ಶನ ಮೋಹನೀಯ ಕರ್ಮದ ಬಂಧ ಆಗುತ್ತೆ. ಮೋಹನೀಯ ಕರ್ಮದ ಬಂಧಕ್ಕೆ ಇವು ಮೂಲ ಕಾರಣಗಳಿವೆ. ಯಾಕೆ ನನಗೆ ಮೋಹ ಬಂಧ ಆಗ್ತಾ ಇದೆ? ಯಾಕೆ ನನಗೆ ವಿಪರೀತ ಜ್ಞಾನ ಆಗ್ತಾ ಇದೆ? ಯಾಕೆ ನನಗೆ ಮಿಥ್ಯಾತ್ವ ಗಾಢವಾಗುತ್ತಾ ಇದೆ? ಯಾಕೆ ಮಿಥ್ಯಾತ್ವ ನನ್ನನ್ನು ಬಿಟ್ಟು ಹೋಗುತ್ತಾ ಇಲ್ಲ? ಹೇಳ್ತಾರೆ, ಸತ್ಸತೋರ್ ಯಾದೃಚ್ಛೋದ್ರು ಉನ್ಮತ್ವತ್ ಸೂತ್ರ ಬರುತ್ತಲ್ಲ, ಇವನು ಉನ್ಮತ್ತನಂತೆ ಪ್ರವರ್ತಿಸುತ್ತಾನೆ, ಮದ್ಯ ಸೇವಿಸಿರುವಂತಹ ವ್ಯಕ್ತಿಯಂತೆ ಪ್ರವರ್ತಿಸ್ತಾನೆ. ಯಾರು? ಅಜ್ಞಾನಿ. ಯಾಕಂದ್ರೆ ಅವನಿಗೆ ವಿರುದ್ಧ ಜ್ಞಾನ ಇದೆ, ವಿಪರೀತ ಜ್ಞಾನ ಇದೆ. ವಿಪರೀತ ಜ್ಞಾನ ಯಾಕಿದೆ? ಯಾಕಂದ್ರೆ ಮಿಥ್ಯಾತ್ವದ ಉದಯ ಇದೆ.
ಮಿಥ್ಯಾತ್ವದ ಉದಯ ಯಾಕಿದೆ? ಯಾಕಂದ್ರೆ ಮಿಥ್ಯಾತ್ವ ಕರ್ಮದ ಉದಯ ಇದೆ, ಬಂದಾಗಿತ್ತು, ಅದಕ್ಕೆ ಉದಯಕ್ಕೆ ಬಂದಿದೆ. ಮಿಥ್ಯಾತ್ವ ಕರ್ಮದ ಬಂಧ ಯಾಕಾಗಿತ್ತು ಅಂತ ಹೇಳಿದ್ರು, ಕೇವಲಿ ಶ್ರುತ ಸಂಘ ಧರ್ಮ ದೇವಾವರಣವಾದೋ ದರ್ಶನ. ಇದೆಲ್ಲ ಅವಮಾನ ಮಾಡೋದ್ರಿಂದ ಕರ್ಮ ಬಂದಾಗಿತ್ತು. ಯಾವ ರೀತಿ ಕೇವಲಿ ಭಗವಂತರ ಸ್ವರೂಪ ಯಾವ ರೀತಿಯಾಗಿದೆ ಆ ರೀತಿಯಾಗಿ ತಿಳಿದೆ ಅನ್ಯಥಾ ರೂಪವಾಗಿ ತಿಳಿಯೋದು. ಶ್ರುತದ ಯಾವ ರೀತಿಯಾದ ಸ್ವರೂಪ ಇದೆ ಅದನ್ನ ಆ ರೀತಿಯಾಗಿ ತಿಳಿದೆ ಅನ್ಯಥಾ ರೂಪವಾಗಿ ತಿಳಿಯೋದು. ಹೇಳ್ತಾರೆ ಅರ್ಹಂತ ಪರಮೇಷ್ಠಿ ಅಕರ್ತ ಇದ್ದಾರೆ, ಅರ್ಹಂತ ಪರಮೇಷ್ಠಿ ಅಕರ್ತೃ ಇದ್ದಾರೆ. ಯಾವುದೇ ರೀತಿಯಾದ ಕರ್ತೃತ್ವ ಇಲ್ಲ ಅವರಿಗೆ. ಯಾವ ಜೀವಕ್ಕೂ ಒಳ್ಳೇದನ್ನ ಕೆಟ್ಟದನ್ನ ಎರಡನ್ನೂ ಮಾಡೋದಿಲ್ಲ. ವೀತರಾಗ ಸ್ವರೂಪ ಅರ್ಹಂತ ಪರಮೇಷ್ಠಿದಿದೆ. ಸಮಸ್ತ ಪರಿಗ್ರಹ ತ್ಯಾಗಿ ವೀತರಾಗ ಸ್ವರೂಪಿ ಮೋಹರಾಗ ದ್ವೇಷ ರಹಿತ ಅರ್ಹಂತ ಪರಮೇಷ್ಠಿಯ ಸ್ವರೂಪ ಇದೆ. ಈ ರೀತಿಯಾದ ಸ್ವರೂಪವನ್ನ ಯಾವ ಜೀವ ತಿಳಿತಾನೆ ಆ ಜೀವ ಅರ್ಹಂತ ಪರಮೇಷ್ಠಿಯ ಸ್ತುತಿ ಹೇಗೆ ಮಾಡ್ತಾನೆ. ಮತ್ತೆ ಯಾವ ಜೀವ ಈ ಸ್ವರೂಪವನ್ನ ತಿಳಿಯೋದಿಲ್ಲ ಅವನ ಅರ್ಹಂತ ಪರಮೇಷ್ಠಿಯನ್ನ ಆರಾಧನೆ ಹೆಂಗ ಮಾಡ್ತಾನೆ? ಅವನ ಆರಾಧನೆ ಮಾಡೋದಿಲ್ಲ. ಅವನು ಅವನ ಯಾವ ಅವಶ್ಯಕತೆಗಳ ಒಂದು ಪಟ್ಟಿ ಲಿಸ್ಟ್ ಇದೆ ಅದನ್ನ ತಗೊಂಡ್ಬರ್ತಾನೆ ಭಗವಂತನ ಹತ್ರ. ಭಗವಂತನ ಹತ್ರ ಭಗವಂತನ ಭಕ್ತನಾಗಿ ಬರೋದಿಲ್ಲ ಇವನು. ಇವನು ಭಗವಂತನ ಹತ್ರ ಭಿಕ್ಷುಕ ಆಗಿ ಬರ್ತಾನೆ. ಈ ವಿಚಾರಗಳು ಯಾರಿಗಾದ್ರೂ ಸ್ವಲ್ಪ ಕಠೋರ ಅನ್ಸಿದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡೋದು. ಯಾಕಂದ್ರೆ ನಾನು ಇಲ್ಲಿ ಮೆಚ್ಚಿಸ್ಲಿಕ್ಕೆ, ಇಷ್ಟ ಆಗ್ಲಿಕ್ಕೆ, ಮನೋರಂಜನೆಗೋಸ್ಕರ ಇಲ್ಲಿ ಈ ಚರ್ಚೆಯನ್ನ ನಾವು ಮಾಡ್ತಾ ಇಲ್ಲ. ವಾಸ್ತವಿಕ ಜಿನವಾನಿಯಲ್ಲಿ ಹೇಳಿರುವಂತಹ ವಾಸ್ತವಿಕ ಸ್ವರೂಪದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಮೋಹನೀಯ ಕರ್ಮದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಅರ್ಹಂತ ಪರಮೇಷ್ಠಿಯ ಸ್ವರೂಪ ಇದೆ ಅದನ್ನ ತಿಳಿದೇನೆ ಯಾವ ಜೀವ ಅರ್ಹಂತ ಪರಮೇಷ್ಠಿ ಹತ್ರ ತನ್ನ ಬೇಡಿಕೆಗಳನ್ನ ಇಟ್ಕೊಂಡು ಬರ್ತಾನೆ ಅವನು ಭಕ್ತನಾಗಿ ಬರೋದಿಲ್ಲ, ಅವನು ಭಿಕ್ಷುಕನಾಗಿ ಬರ್ತಾನೆ. ಯಾಕಂದ್ರೆ ಭಕ್ತ ಅವರ ಗುಣಗಳಲ್ಲಿ ಆಕರ್ಷಿತನಾಗಿ ಆ ಗುಣಗಳಲ್ಲಿ ಅನುರಾಗವನ್ನ ಹೊಂದಿ ಭಕ್ತ ಅವರ ಹತ್ರ ಬರ್ತಾನೆ. ಆದ್ರೆ ಯಾವ ಭಿಕ್ಷುಕ ಇದ್ದಾನೆ ಅವನಂತೂ ತನ್ನ ಎಲ್ಲಾ ಯಾವ ಬೇಡಿಕೆಗಳಿದೆ ಆ ಬೇಡಿಕೆಗಳ ಲಿಸ್ಟ್ ಅನ್ನ ಇಟ್ಕೊಂಡು ಬರ್ತಾನೆ. ಭಗವಂತ ಚೂರು ಇದು ಪ್ರಮೋಷನ್ ಆಗ್ತಾ ಇಲ್ಲ, ಒಂಚೂರು ಪ್ರಮೋಷನ್ ಮಾಡಿದ್ರೆ, ಮನೆಯಲ್ಲಿ ಸ್ವಲ್ಪ ಶಾಂತಿ ಇಲ್ಲ, ಒಂದ್ ಸ್ವಲ್ಪ ಶಾಂತಿ ಮಾಡಿದ್ರೆ ಶಾಂತಿನಾಥ ಭಗವಂತ. ಯಾವ ರೀತಿಯಾದ ನಂಬಿಕೆಗಳನ್ನ ಇಟ್ಕೊಂಡು ಜೀವ ಆ ಅರ್ಹಂತ ಪರಮೇಷ್ಠಿಯ ಸೇವೆಯನ್ನ ಮಾಡ್ತಾ ಇದೆ. ನಿಜವಾಗ್ಲೂ ವಿಚಾರ ಮಾಡಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ? ಯಾರ ಹತ್ರ ಏನಿದೆ ಅದನ್ನ ಅವರು ಕೊಡ್ಬೋದು. ಯಾರ ಹತ್ರ ಯಾವ ವಸ್ತು ಇಲ್ಲ ಅದನ್ನ ಅವ್ರು ಹೆಂಗ್ ಕೊಡ್ಲಿಕ್ಕೆ ಸಾಧ್ಯ ಇದೆ? ವಿಚಾರ ಮಾಡ್ತಾರೆ. ಸಿಂಪಲ್, ತುಂಬಾ ಸಿಂಪಲ್ ವಿಚಾರ ಇದೆ. ನನ್ನ ಹತ್ರ ಬಂದ್ಬಿಟ್ಟು ಯಾರಾದ್ರೂ ನನಗೆ ಮೈಸೂರು ಪ್ಯಾಲೇಸ್ ಬೇಕು ಅಂತ ಕೇಳಿದ್ರೆ ಏನ್ ಮಾಡ್ಬೋದು? ಮಾಡೋದೇನಿದೆ? ನೋಡಿ ಸರ್, ನೀವು ನನ್ನ ಅಪಮಾನ ಮಾಡಬೇಡಿ, ನನ್ನ ಹತ್ರ ಅದನ್ನೆಲ್ಲ ಕೊಡಕ್ ಆಗೋದಿಲ್ಲ. ನೀವು ಇದನ್ನೆಲ್ಲ ಹೇಳಿ ನನ್ನ ಬೇರೆಯವ್ರ ಮುಂದೆ ನನ್ನ ಅಪಮಾನ ಮಾಡಬೇಡಿ, ಸುಮ್ನೆ ಇದು ಬಿಡಿ. ಏನ್ ಹೇಳ್ತೀವಿ? ಯಾರಾದ್ರೂ ಬಂದು 1 ಕೋಟಿ 2 ಕೋಟಿ 10 ಕೋಟಿ ನಂಗೆ ಕೊಡು ಅಂತ ಹೇಳಿದ್ರೆ ಏನಂತೀವಿ ನಾವು? ನೀವು ನನ್ನ ಅಪಮಾನ ಮಾಡಬೇಡಿ, ನಾನು ಅದನ್ನೆಲ್ಲ ಮಾಡಕ್ಕೆ ಸಾಧ್ಯ ಇಲ್ಲ, ನಂದು ಶಕ್ತಿ ಅಷ್ಟಿಲ್ಲ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ನೀವು ಅದನ್ನೆಲ್ಲ ಮಾತಾಡಿ ಬೇರೆಯವ್ರ ಮುಂದೆ ನನ್ನ ಮನ ಕಳಿಬೇಡಿ ನೀವು ಅಂತ ನಾವು ಹೇಳ್ತೇವೆ. ಅರ್ಥ ಆಗ್ತಿದೆ ನಾನೇನ್ ಹೇಳ್ತಾ ಇದ್ದೀನಿ? ಯಾರ ಹತ್ರ ಏನಿದೆ ಅದನ್ನ ಅವರು ಕೊಡ್ಬೋದು. ಆದ್ರೆ ಯಾರ ಹತ್ರ ಯಾವ್ದಿಲ್ಲ ಅದನ್ನ ಅವನು ಎಲ್ಲಿಂದ ಕೊಡಕ್ ಸಾಧ್ಯ ಇದೆ? ನಾವು ಹೋಗಿ ಅನಂತ ಪರಮೇಶ್ವರ ಹತ್ರ ಮಹಾವೀರ್ ಸ್ವಾಮಿ ನಂದು ಒಂಚೂರು ಪ್ರಮೋಷನ್ ಒಂಚೂರು ಮಾಡ್ಕೊಡಿ, ಅಲ್ಲಿ ಸಾಧ್ಯ ಇದೆಯೇನು?
ಒಂಚೂರು ನಂದು ಮನೆ ಒಂದು ಅರ್ಧ ಕಟ್ಟಿದ್ದೇನೆ, ಅರ್ಧ ಇನ್ನೂ ಕಟ್ಟಬೇಕು, ಒಂಚೂರು ಅದ್ರಲ್ಲಿ ಹೆಲ್ಪ್. ಅರ್ಹಂತ ಪರಮೇಷ್ಠಿ ಹತ್ರ ನಾವು ಏನು ಮಾಡ್ತಾ ಇದ್ದೀವಿ? ಯಾವ ಅರ್ಹಂತ ಪರಮೇಷ್ಠಿಯ ಸ್ವರೂಪವನ್ನೇ ನಾವು ತಿಳಿದಿಲ್ಲ. ಆ ಅರ್ಹಂತ ಪರಮೇಷ್ಠಿ ಹತ್ರ ಯಾವ ವಸ್ತು ಇದೆ ಅನ್ನೋದನ್ನೇ ತಿಳಿದಿಲ್ಲ ನಾವು. ಆಚೆ ವಿಚಾರ ಮಾಡಿದ್ರೆ, ಒಂದು ವೇಳೆ ನಾವು ಪೂಜೆ ಮಾಡುವಾಗ ಸಾಕ್ಷಾತ್ ಮಹಾವೀರ ಸ್ವಾಮಿ ಏನಾದ್ರು ಪ್ರಕಟ ಆಗ್ಬಿಟ್ರೆ, ಪ್ರಕಟ ಆಗೋದಿಲ್ಲ, ಆದ್ರೆ ಬೈ ಚಾನ್ಸ್ ಪ್ರಕಟ ಆಗಿ ನಮ್ಮನ್ನೇನಾದ್ರೂ ಕೇಳಿದ್ರೆ, ಹೇಳು ಭಕ್ತ ನಿನಗೆ ಏನು ಬೇಕು ಅಂತ, ನಾನು ಸ್ವಾಮಿ ಇದೊಂದು ನನ್ನ ಪ್ರಮೋಷನ್ ಆಗ್ಬಿಟ್ರೆ, ಸೊ ಮಹಾವೀರ ಸ್ವಾಮಿ ಏನ್ ಹೇಳ್ಬೋದು? ವ್ಯಾಪಾರ ನಂದಿದು ವೃದ್ಧಿ ಆಗುತ್ತಾ ಇಲ್ಲ, ಒಂದ್ ಸ್ವಲ್ಪ ವೃದ್ಧಿ ಮಾಡಿಕೊಟ್ರೆ ಅಂತ ಮಹಾವೀರ ಸ್ವಾಮಿಗೆ ಕೇಳಿದ್ರೆ ಅವ್ರು ಏನ್ ಹೇಳ್ಬೋದು? ನಾನು 30 ವರ್ಷ ಇದನ್ನೇ ಕಲ್ಸದ್ನೇನು ನಿಮಗೆ ಹೇಳ್ತಾರೆ. 30 ವರ್ಷ ಉಪದೇಶ ಕೊಟ್ರಲ್ಲ ಮಹಾವೀರ ಸ್ವಾಮಿ, 42 ವರ್ಷಗಳಲ್ಲಿ ಕೇವಲ ಜ್ಞಾನ ಪ್ರಕಟ ಆಯ್ತು. 30 ವರ್ಷ ಉಪದೇಶ ಇದನ್ನೇ ಕೊಟ್ಟನೇನು? ಅಚ್ಚಾ, 30 ವರ್ಷ ಮಹಾವೀರ ಸ್ವಾಮಿ ಏನು ಉಪದೇಶ ಕೊಟ್ಟಿರ್ಬೋದು? ಬಿಸ್ನೆಸ್ ಹೆಂಗ್ ಇನ್ಕ್ರೀಸ್ ಮಾಡೋದು, ಸಂಸಾರ ಹೆಂಗ್ ಆನಂದಮಯವಾಗಿ ಜೀವನ ಮಾಡೋದು, ಜಾಬ್ ಹೆಂಗ್ ತಗೊಳ್ಳೋದು, ದುಡ್ಡು ಹೆಂಗ್ ಸಂಪಾದನೆ ಮಾಡೋದು, ಹ್ಮ್ ಇದನ್ನೇ ಉಪದೇಶ ಕೊಟ್ಟಿರ್ಬೇಕು 30 ವರ್ಷ. ಏನು ಉಪದೇಶ ಕೊಟ್ಟಿರ್ಬೇಕು? ಮಹಾವೀರ ಸ್ವಾಮಿ 30 ವರ್ಷಗಳ ಕಾಲ ಭೋಗದ ಅಲ್ಲ ತ್ಯಾಗದ ಉಪದೇಶವನ್ನ ಕೊಟ್ರು, ಸಂಯಮ ಮಾರ್ಗವನ್ನ ತೋರಿಸಿಕೊಟ್ರು, ಸಾಕ್ಷಾತ್ ದಿಗಂಬರತ್ವ ಸಂಪೂರ್ಣ ಪರಿಗ್ರಹ ರಹಿತ ಸ್ವರೂಪವನ್ನ ತೋರಿಸಿಕೊಟ್ರು. ಮತ್ತೆ ನಾವೇನ್ ಮಾಡ್ತಾ ಇದ್ದೀವಿ? ಅದೇ ಅರ್ಹಂತ ಪರಮೇಷ್ಠಿ ಹತ್ರ ಹೋಗಿ ಭೋಗ ಸಾಮಗ್ರಿಯನ್ನ. ಹಾಗಾದ್ರೆ ಇದು ಪ್ರಶಂಸೆ ಇದೆಯೋ ಅಥವಾ ಅವಮಾನ ಇದೆಯೋ? ವಿಚಾರ ಮಾಡೋದು. ನಾವು ಅವರ್ಣವಾದದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅರ್ಹಂತ ಪರಮೇಷ್ಠಿಯ ಇದು ನಿಂದನೆ ಇದೆಯೋ ಅಥವಾ ಪ್ರಶಂಸೆ ಇದೆಯೋ? ಯಾವ ಪರಿಗ್ರಹಗಳನ್ನ ದುಃಖ ರೂಪ ಇದೆ ಅಂತ ಬಿಟ್ಟು ಹೋಗಿದ್ದಾರೆ, ಅಂತಹ ಪರಮೇಷ್ಠಿ ಹತ್ರ ಹೋಗ್ಬಿಟ್ಟು ನಾವು ಪರಿಗ್ರಹವನ್ನ ಕೇಳೋದು, ಇದು ಪ್ರಶಂಸೆ ಇದೆಯೋ ಅಥವಾ ನಿಂದನೆ ಇದೆಯೋ? ನಾನು ಹೇಳಿದ್ನಲ್ಲ, ಒಂದು ಸಭೆಯಲ್ಲಿ ಯಾವ್ದಾದ್ರು ಅಜೇನ ವ್ಯಕ್ತಿ ಏನ 1 ಅವರ್ ಭಾಷಣ ಮಾಡಿದ್ರು, ಮಹಾವೀರ ಸ್ವಾಮಿಯಿಂದ ಇಷ್ಟೆಲ್ಲ ಒಳ್ಳೇದಾಯ್ತು, ಮಹಾವೀರ ಸ್ವಾಮಿಯಿಂದ ಈ ಭವನ ಕಟ್ಟಲಿಕ್ಕೆ ಅನುಕೂಲ ಆಯ್ತು, ಮಹಾವೀರ ಸ್ವಾಮಿಯ ಕೃಪೆಯಿಂದ ನಾವೆಲ್ಲರೂ ಆರೋಗ್ಯವಾಗಿದ್ದೇವೆ, ಮಹಾವೀರ ಸ್ವಾಮಿ ಕೃಪೆಯಿಂದ ಇಲ್ಲಿ ಒಂದು ಸ್ಕೂಲ್ ಆಯ್ತು, ಹಾಗೆ ಹೀಗೆ ಅಂತೆಲ್ಲ ಮಹಾವೀರ ಸ್ವಾಮಿ ಕೃಪೆಯಿಂದ ಅಂತ ಹೇಳಿದ. ಒಂದು ಗಂಟೆ ಮತ್ತು 1 ಗಂಟೆ ಆದ್ಮೇಲೆ ಅಲ್ಲಿ ಇರೋ ಜನರನ್ನ ಕೇಳಿದ್ರೆ, ಇಷ್ಟೊತ್ತುವರೆಗೆ ಈ ವ್ಯಕ್ತಿ ಮಹಾವೀರ ಸ್ವಾಮಿಯ ಪ್ರಶಂಸೆ ಮಾಡಿದ್ನೋ ಅಥವಾ ಮಹಾವೀರ ಸ್ವಾಮಿಯ ನಿಂದನೆ ಮಾಡಿದ್ನೋ ಅಂತ ಸಭಿಕರಲ್ಲಿ ಕೇಳಿದ್ರೆ 99% ಜನ ಏನ್ ಹೇಳ್ತಾರೆ? ಪ್ರಶಂಸೆ ಮಾಡ್ತಾ ಇದ್ರು. ಆದ್ರೆ ನಿಜವಾಗಿ ನೋಡಿದ್ರೆ ಅದು ಪ್ರಶಂಸೆ ಇದೆಯೋ ನಿಂದನೆ ಇದೆಯೋ? ಅರೆ, ಯಾರ ಹತ್ರ ಯಾವ್ದಿಲ್ಲ, ಯಾರ್ದು ಯಾವ ಸ್ವರೂಪ ಇಲ್ಲ ಅದನ್ನು ನಾವು ಹೇಳ್ತಾ ಇದ್ದೇವೆ. ಅರ್ಹಂತ ಪರಮೇಷ್ಠಿ ಹೇಳ್ತಾ ಇದ್ದಾರೆ, ನನ್ನ ಹತ್ರ ಪರಿಗ್ರಹ ಇಲ್ಲ. ಅದೇ ಅರ್ಹಂತ ಪರಮೇಷ್ಠಿನ ನೀವು ಇಷ್ಟು ತುಚ್ಛವಾಗಿ ಇಟ್ಕೊಂಡ್ರಿ. ನನಗೇನು ತಲೆ ನೋಯ್ತಾ ಇದೆ, ಪಾರ್ಶ್ವನಾಥ ಸ್ವಾಮಿನ ಜ್ಞಾಪಿಸ್ಕೊಂಡ್ಬಿಟ್ರೆ ತಲೆನೇ ಹೊಟ್ಟೋಗ್ಬಿಡುತ್ತೆ. ಇಷ್ಟು ತುಚ್ಛವಾಗಿ ನೋಡ್ತಾ ಇದೀವಿ ನಾವು ಪಾರ್ಶ್ವನಾಥ ಸ್ವಾಮಿನ. ಆ 3 ಲೋಕದ ನಾಥರನ್ನ ನಾವು ಏನಕ್ಕೆ ಬಳಸ್ಕೊಳ್ಳಿಕ್ಕೆ ಯೋಚನೆ ಮಾಡ್ತಿದೀವಿ? ಒಂದು ತಲೆನೋವಿಗೆ. ಎಲ್ಲಿವರೆಗೆ ನಮ್ಮ ಜ್ಞಾನ ಹೋಗ್ತಾ ಇದೆ? ಅರೆ, ಸಾಕ್ಷಾತ್ ತ್ರಿಲೋಕಿನಾಥ್, ತ್ರಿಲೋಕ ಚೂಡಾಮಣಿ ಅರ್ಹಂತ ಪರಮೇಷ್ಠಿ ನಮಗ್ ಗಮನನೇ ಇಲ್ಲ. ಜಿನಮಂದಿರದಲ್ಲಿ ಪ್ರವೇಶ ಮಾಡಿದ್ದೇವೆ, ನಿಸ್ಸಹಿ ಅನ್ಕೊಂಡು ಹೋಗಿದ್ದೇವೆ, ಮತ್ತೆ ಎಲ್ಲಾ ವಾರ್ತಾಲಾಪಗಳು ಅಲ್ಲೇ ನಡೀತಾ ಇರುತ್ತೆ, ಎಲ್ಲಾ ರೀತಿಯ ವಿಚಾರಗಳ ಆದಾನ ಪ್ರದಾನಗಳು ಅಲ್ಲೇ ನಡೀತಾ ಇರುತ್ತೆ ಜಿನಮಂದಿರಗಳೊಳಗಡೆ. ಈಗ ಬೇರೆ ಯಾವುದು ಜಾಗನೇ ಸಿಗೋದಿಲ್ಲ ಮಾತಾಡಕ್ಕೆ ಅನ್ನೋ ಹಾಗೆ ಜಿನಮಂದಿರದ ಒಳಗಡೆ ಪ್ರವೇಶ ಮಾಡಿದ್ರು ಕೂಡ ಚರ್ಚೆ ನಡೀತಾನೆ ಇರುತ್ತೆ.
ಯಾಕಂದ್ರೆ ಸಮಸ್ಯೆ ಏನಿದೆ ಅಂದ್ರೆ ಜಿನ ಮಂದಿರದಲ್ಲಿ ಸ್ಥಾಪನೆ ಆಗಿರುವಂತಹ ಯಾವ ಅರ್ಹಂತ ಪರಮೇಷ್ಠಿ ಇದ್ದಾರೆ ಅದನ್ನ ನಾವು ಅರ್ಹಂತ ಪರಮೇಷ್ಠಿ ಅಂತ ತಿಳಿಯೋದೇ ಇಲ್ಲ. ನಮಗ ಅರ್ಹಂತ ಪರಮೇಷ್ಠಿ ಅಂತ ನಂಬಿಕೆನೇ ಇಲ್ಲ. ಕಠೋರ ಅನಿಸ್ಬೋದು ನನ್ನ ವಚನಗಳು, ಆದ್ರೆ ಇದು ಜಿನ್ವಾನೀಯ ವಚನಗಳಿದೆ, ನನ್ನ ವಚನಗಳಲ್ಲ. ನಮಗ ಅದು ಅರ್ಹಂತ ಪರಮೇಷ್ಠಿ ಅಂತ ಅನ್ಸೋದೇ ಇಲ್ಲ. ನಮಗ್ ಮೂರ್ತಿ ಅನ್ಸುತ್ತೆ, ನಮಗೆ ಪಾಷಾಣದ ಮೂರ್ತಿ ಇದೆ ಅಂತ ಅನ್ಸುತ್ತೆ. ಹಾಗಾಗಿ ನಮ್ಗೇನು ವ್ಯತ್ಯಾಸ ಆಗೋದಿಲ್ಲ, ಇಲ್ಯಾರಿದಾರ ನೋಡೋರು ಅನ್ಸುತ್ತೆ. ಅರೆ ಎಲ್ಲಾ ರೀತಿಯಾದ ಪ್ರಾಣ ಪ್ರತಿಷ್ಠೆಗಳನ್ನ ಮಾಡಿ ನಿಕ್ಷೇಪವನ್ನ ಮಾಡಿ ಸ್ಥಾಪನೆ ಮಾಡಿರುವಂತಹ ಸಾಕ್ಷಾತ್ ಅರ್ಹಂತ ಪರಮೇಷ್ಠಿಯ ಜಿನಬಿಂಬ ಇದೆ ಅದು. ಅರ್ಹಂತ ಪರಮೇಷ್ಠಿ ಅಂತಾನೆ ನಾನು ತಿಳಿಬೇಕಿದೆ, ಯಾಕಂದ್ರೆ ಅದೇ ಗುಣಗಳ ಸ್ಥಾಪನೆ ಆಗಿದೆ ಅದರಲ್ಲಿ. ಆದ್ರೆ ನಮ್ಗೆ ಗಮನ ಇಲ್ಲ. ಹಾಗಾದ್ರೆ ಇದು ಅವಮಾನ ಇದೆಯೋ ಇಲ್ವೋ, ಅವರ್ಣವಾದ ಇದೆಯೋ ಇಲ್ವೋ? ಅವರ್ಣವಾದ ಇದೆ. ಯಾವುದು ಯಾವ ರೀತಿಯಾಗಿ ಸ್ವರೂಪ ಇದೆ ಅದನ್ನ ಆ ರೀತಿಯಾಗಿ ತಿಳಿದೇ ಇರೋದು ಅವರ್ಣವಾದ ಇದೆ. ಅಪಮಾನ ಇದೆ. ಯಾರ್ದ ಅಪಮಾನ ಇದೆ? ಕೇವಲಿ ಶುದ್ಧ ಸಂಘ ಧರ್ಮ ದೇವಾವರ್ಣವಾದೋ ಎಲ್ಲರದ್ದು. ಸಂಘದ ಸ್ವರೂಪ ಏನಿದೆ ಅದನ್ನ ತಿಳಿದೇನೆ ಪದ್ಮಪುರಾಣದ ಆ ಪ್ರಸಂಗವನ್ನ ಜ್ಞಾಪಕ ಮಾಡ್ಕೊಳ್ಳೋದು. ಎಲ್ಲಿ ರಾಮ ರಾವಣದ ಯುದ್ಧ ನಡೀತಾ ಇದೆ. ರಾಮಾಯಣ 6 ತಿಂಗಳವರೆಗೆ ನಡೀತು. ರಾವಣ ಬೆಟ್ಟದ ಮೇಲೆ ಕೂತ್ಕೊಂಡು ಶಾಂತಿನಾಥ ಜಿನಾಲಯದಲ್ಲಿ ತಪ ಮಾಡ್ತಾ ಇದ್ದಾನೆ. ಅನೇಕ ವಿದ್ಯೆಗಳನ್ನ ಹೊಂದಿರುವಂತಹ ವಿದ್ಯಾಧರ ಮತ್ತಷ್ಟು ವಿದ್ಯೆಗಳನ್ನ ಪಡಿಲಿಕ್ಕೋಸ್ಕರ ಧ್ಯಾನ ಮಾಡ್ತಿದ್ದಾನೆ. ಮತ್ತು ಅವನೆಲ್ಲ ವಿದ್ಯೆಗಳು ಜಿನಾಲಯಗಳ ಹೊರಗಡೆ ಇದೆ. ಅದನ್ನ ನೋಡಿದಂತಹ ಲಕ್ಷ್ಮಣ ಓಡೋಡಿ ರಾಮನ ಹತ್ರ ಬರ್ತಾನೆ. ಮತ್ತೆ ರಾಮನಿಗೆ ಏನ್ ಹೇಳ್ತಾನೆ, ಇದಕ್ಕಿಂತ ಒಳ್ಳೆ ಅವಕಾಶ ನಮ್ಗಿನ್ಯಾವತ್ತೂ ಸಿಗೋದಿಲ್ಲ, ಇದಕ್ಕಿಂತ ಒಳ್ಳೆ ಅವಕಾಶ ನಮ್ಗಿನ್ಯಾವತ್ತೂ ಸಿಗೋದಿಲ್ಲ, ನಡಿ ಭಾರತ ಹೋಗೋಣ ಅಂತ. ರಾಮ ಕೇಳ್ತಾನೆ, ಏನಾಯ್ತು ಲಕ್ಷ್ಮಣ, ಏನಾಯ್ತು ಹೇಳು ಮೊದ್ಲು ಅಂತ. ಅರೆ ರಾವಣ ತನ್ನೆಲ್ಲಾ ವಿದ್ಯೆಯನ್ನ ಜಿನಾಲಯಗಳ ಹೊರಗಡೆ ಇಟ್ಟು ಒಬ್ಬಂಟಿಯಾಗಿ ಶಾಂತಿನಾಥ ಜಿನಾಲಯದಲ್ಲಿ ಕೂತಿದ್ದಾನೆ. ಅವನನ್ನ ವಧ ಮಾಡ್ಲಿಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಸಿಗೋದಿಲ್ಲ, ನಡಿ ಭ್ರಾತ ಹೋಗೋಣ ಅಂತ ಹೇಳ್ತ. ಅವಾಗ ರಾಮ ಏನ್ ಹೇಳ್ತಾನೆ, ರಾಮ ಅದೇ ಲಕ್ಷ್ಮಣ ನೀನ್ ಈ ರೀತಿಯಾಗಿ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ, ನಿನಗೆ ಈ ರೀತಿಯಾದ ಒಂದು ಯೋಚನೆ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ, ಏನಾಯ್ತು? ಅರೆ ನಾನು ಹೊಡೆಯೋ ಬಾಣ ನೇರವಾಗಿ ಶಾಂತಿನಾಥ ಭಗವಂತರಿಗೆ ಹೋಗಿ ಹೊಡೆಯತ್ತೆ. ಹೇಳ್ತಾನೆ ರಾಮ, ನಾನು ಹೊಡೆಯೋ ಬಾಣ ನೇರವಾಗಿ ಹೋಗಿ ಶಾಂತಿನಾಥ ಭಗವಂತರಿಗೆ ಹೋಗಿ ಹೊಡೆಯತ್ತೆ. ಲಕ್ಷ್ಮಣ ಕೇಳ್ತೇನೆ, ಏನು ನಿಮ್ಮ ಯಾವ ಬಾಣದ ಗುರಿ ಇದೆ ಅದ್ರ ಮೇಲೆ ನಿಮ್ಗೆ ಇಷ್ಟು ಭರವಸೆ ಇಲ್ವೇನೋ? ನೀವು ರಾವಣನಿಗೆ ಹೊಡೆದ್ರೆ ಶಾಂತಿನಾಥ ಭಗವಂತರಿಗೆ ಹೋಗಿ ಯಾಕೆ ಹೊಡೆಯುತ್ತೆ ಅದು? ರಾಮ ಹೇಳ್ತಾನೆ, ಮೂರ್ಖ ಜೀವ, ಈಗ ರಾವಣ ಯಾವ ಸ್ಥಿತಿಯಲ್ಲಿದ್ದಾನೆ, ಯಾವ ಧ್ಯಾನದಲ್ಲಿದ್ದಾನೆ, ಅವನ ಹೃದಯದಲ್ಲಿ ಯಾರಿದ್ದಾರೆ? ಅವನ ಧ್ಯಾನ ಮಾಡುವಂತಹ ಈ ಸಮಯದಲ್ಲಿ ಆ ರಾವಣನ ಹೃದಯದಲ್ಲಿ ಯಾರಿದ್ದಾರೆ? ಶಾಂತಿನಾಥ ಜಿನಾಲಯದಲ್ಲಿ ಶಾಂತಿನಾಥ ತೀರ್ಥಂಕರರ ಧ್ಯಾನ ಮಾಡ್ತಿದ್ದಾನೆ. ಹಾಗಾಗಿ ರಾವಣನ ಹೃದಯದಲ್ಲಿ ಶಾಂತಿನಾಥ ತೀರ್ಥಂಕರರಿದ್ದಾರೆ. ಹಾಗಾದ್ರೆ ನಾನು ಇಲ್ಲಿಂದ ಅವನ ಹೃದಯಕ್ಕೆ ಬಾಣವನ್ನು ಹೊಡೆದ್ರೆ ಅದು ರಾವಣನಿಗೆ ಮಾತ್ರವಲ್ಲ, ಅದು ನೇರವಾಗಿ ಶಾಂತಿನಾಥ ಭಗವಂತರಿಗೆ ಹೋಗಿ ಹೊಡೆಯುತ್ತೆ. ಅರ್ಥ ಆಗುತ್ತೆ ರಾಮ ಏನ್ ಯೋಚನೆ ಮಾಡ್ತಾ ಇದ್ದಾನೆ ಅಂತ. ಆ ರಾವಣನ ಹೃದಯದಲ್ಲಿ ಈ ಸಮಯದಲ್ಲಿ ಶಾಂತಿನಾಥ ತೀರ್ಥಂಕರ್ ಇದ್ದಾರೆ. ಮತ್ತ ಆ ಹೃದಯದಲ್ಲಿ ಶಾಂತಿನಾಥ ಇರೋದ್ರಿಂದ ನಾನು ಬಾಣವನ್ನು ಹೊಡೆದ್ರೆ ಅದು ನೇರವಾಗಿ ಶಾಂತಿನಾಥರಿಗೆ ಹೋಗಿ ಹೊಡೆಯುತ್ತೆ, ಶಾಂತಿನಾಥ ತೀರ್ಥಂಕರಿಗೆ ಹೋಗಿ ಹೊಡೆಯುತ್ತೆ ಅಂತ ರಾಮ ಯೋಚನೆ ಮಾಡ್ತಿದ್ದಾನೆ.
ನಾವು ಕೂಡ ಯೋಚನೆ ಮಾಡ್ಬೇಕಲ್ಲ. ಯಾವಾಗ ಕೇವಲ ಶುದ್ಧ ಸಂಘ ಧರ್ಮ ಜ್ಞಾನಿ ಪರಮಾತ್ಮ ಸಮ್ಯಕ್ ದೃಷ್ಟಿ ಏನ ಅನೇಕ ಜನರ ಯಾರನ್ನ ನಾವು ಅವರ್ಣವಾದವನ್ನ ಅವಹೇಳನವನ್ನ ಮಾಡ್ತಾ ಇದ್ದೇವೆ, ಅದು ಕೇವಲ ಆ ವ್ಯಕ್ತಿಯ ಅವರ್ಣವಾದ ಅಲ್ಲ. ಯಾವ ಜ್ಞಾನಿಯ ಅಪಮಾನ ಮಾಡ್ತಾ ಇದ್ದೇವೆ, ಯಾವ ಜ್ಞಾನಿಯ ನಿಂದನೆ ಮಾಡ್ತಾ ಇದ್ದೇವೆ, ಅದು ಆ ಜ್ಞಾನಿಯ ನಿಂದನೆ ಅಲ್ಲ ಹೇಳ್ತಾರೆ. ಯಾವ ಸಾಧರ್ಮಿಯ ನಿಂದನೆ ನಾವು ಮಾಡ್ತಾ ಇದ್ದೇವೆ ಪರಸ್ಪರ, ಅದು ಆ ಸಾಧರ್ಮಿ ವ್ಯಕ್ತಿಯ ನಿಂದನೆ ಅಲ್ಲ, ಅದು ಸಾಕ್ಷಾತ್ ಪಂಚಪರಮೇಷ್ಠಿ ಅರ್ಹಂತ ಪರಮೇಷ್ಠಿ ಅವರ್ಣವಾದ ಇದೆ. ಯಾಕಂದ್ರೆ ಆ ಸಾಧರ್ಮಿಯ ಹೃದಯದಲ್ಲಿ ಅರ್ಹಂತ ಪರಮೇಷ್ಠಿ ಇದ್ದಾರೆ, ಪಂಚಪರಮೇಷ್ಠಿಗಳಿದ್ದಾರೆ. ಹಾಗಾದ್ರೆ ನಾವು ಯಾರ ನಿಂದನೆ ಮಾಡ್ತಾ ಇದ್ದೀವಿ? ನಾವು ಪಂಚಪರಮೇಷ್ಠಿಗಳ ನಿಂದನೆ ಮಾಡ್ತಿದ್ದೀವಿ, ಆ ವ್ಯಕ್ತಿ ನಿಂದನೆ ಮಾಡ್ತಾ ಇಲ್ಲ. ಯಾಕಂದ್ರೆ ಅವನ ಹೃದಯದಲ್ಲಿ ಪಂಚಪರಮೇಷ್ಠಿಗಳಿದ್ದಾರೆ. ಹನುಮಂತ ಭದ್ರ ಸ್ವಾಮಿ ಹೇಳ್ತಾರಲ್ಲ, ಧರ್ಮೋ ಧಾರ್ಮಿಕ ಇರುವಿನ, ಧಾರ್ಮಿಕ ವ್ಯಕ್ತಿಯನ್ನ ಬಿಟ್ಟು ಬಿಟ್ರೆ ಧರ್ಮ ಎಲ್ಲಿದೆ? ಪುಸ್ತಕದಲ್ಲಿ ಧರ್ಮ ಇರುತ್ತೇನೋ? ಧರ್ಮ ಧಾರ್ಮಿಕ ವ್ಯಕ್ತಿಯ ಮನಸ್ಸಿನಲ್ಲಿ ಹೃದಯದಲ್ಲಿದೆ. ಮತ್ ಆ ವ್ಯಕ್ತಿಯ ನಿಂದನೆ ಮಾಡಿದ್ರೆ, ಆ ವ್ಯಕ್ತಿಯ ತಿರಸ್ಕಾರ ಮಾಡಿದ್ರೆ, ಆ ವ್ಯಕ್ತಿಯ ಅವಮಾನವನ್ನ ಮಾಡಿದ್ರೆ, ಅದು ಸಾಕ್ಷಾತ್ ಜಿನಧರ್ಮದ, ಅದು ಸಾಕ್ಷಾತ್ ಅರ್ಹಂತ ಪರಮೇಷ್ಠಿಯ, ಸಾಕ್ಷಾತ್ ಪಂಚಪರಮೇಷ್ಠಿಯ ವರ್ಣವಾದ ಇದೆ. ಹಾಗಾಗಿ ಎಚ್ಚರಿಕೆ. ಜ್ಞಾನಿ ಸಾಧರ್ಮೀಯ ನಿಂದನೆ ಮಾಡೋಕ್ಕಿಂತ ಮುಂಚೆ ನಾವು ವಿಚಾರ ಮಾಡ್ಬೇಕಾಗುತ್ತೆ, ಈ ಯಾವ ರೀತಿಯಾಗಿ ನಾವು ಆ ವ್ಯಕ್ತಿಯ ನಿಂದನೆ ಮಾಡೋದು ಸೂಕ್ತ ಇದೆ ಅನ್ನೋದನ್ನ ಎಚ್ಚರ ವಹಿಸಬೇಕಾಗುತ್ತೆ. ನಿಜವಾಗ್ಲು ಜ್ಞಾನಿ ಸಮ್ಯಕ್ ದೃಷ್ಟಿ ಸಾಧರ್ಮಿ ಯಾರದ್ದೂ ಕೂಡ ನಿಂದನೆ ಮಾಡುವಂತಹ ಯಾವುದೇ ಅವಶ್ಯಕತೆಗಳ ಜೀವಕ್ಕಿಲ್ಲ. ಆದ್ರೂ ಕೂಡ ಜೀವ ನಿಂದನೆ ಮಾಡ್ತಾನೆ ಇರ್ತಾನೆ. ಅನೇಕ ರೀತಿಯಾಗಿ ಯಾವುದೇ ಪ್ರಯೋಜನಗಳಿಲ್ಲದೇನೂ ಕೂಡ ಆ ಜೀವ ನಿಂದನೆಗಳನ್ನ ಮಾಡ್ತಾನೆ ಇರ್ತಾನೆ, ಅಜ್ಞಾನಿ ಜೀವ. ಹಾಗಾಗಿ ನಾವು ಬಹಳ ಎಚ್ಚರಿಕೆಯಿಂದ, ಬಹಳ ಗಮನದಿಂದ, ಸಾವಧಾನ ಪೂರ್ವಕವಾಗಿ ನಮ್ಮ ಮನವಚನ ಕಾಯಗಳ ಪ್ರವೃತ್ತಿಯ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಈ ಮನವಚನ ಕಾಯಗಳ ಕಡೆಗೆ, ನಮ್ಮ ಪ್ರವೃತ್ತಿಯ ಕಡೆಗೆ ನಮ್ಮ ಗಮನ ಹೋಗದೆ ಹೋದ್ರೆ ಇವಾಗ ನಮಗೇನು ಗೊತ್ತಾಗೋದಿಲ್ಲ. ಆದ್ರೆ ಮಗು, ಯಾವಾಗ ನಿನಗೆ ಕರ್ಮದ ಉದಯ ಬರುತ್ತೆ, ಆಗ ವಾಸ್ತವಿಕವಾದ ದುಃಖದ ಪರಿಸ್ಥಿತಿ ಉಂಟಾಗತ್ತೆ. ಆವಾಗ ನಾನು ಎಷ್ಟೇ ಆಕುಲಿತ ವ್ಯಾಕುಲಿತನಾದ್ರೂ, ಆವಾಗ ನಾನು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆ ದ್ರವ್ಯ ಕರ್ಮದ ಉದಯವನ್ನ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆ ದ್ರವ್ಯ ಕರ್ಮದ ಉದಯದಲ್ಲಿ ಯಾವನೋ ಕರ್ಮಗಳು ಬರುತ್ತೆ, ಅದನ್ನ ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶರೀರದಲ್ಲಿ ರೋಗ ಬಂತು ಅಂದ್ರೆ ಆ ಕರ್ಮದ ಉದಯ ಎಲ್ಲಿವರೆಗೆ ಹೋಗೋದಿಲ್ಲ, ಅಲ್ಲಿವರೆಗೆ ನಾನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನ ನಿರ್ಧನ ಅವಸ್ಥೆ ಒದಗಿ ಬಂತು ಅಂತ ಹೇಳಿದ್ರೆ ಎಲ್ಲಿವರೆಗೆ ಆ ಕರ್ಮೋದಯ ಇದೆ, ನಾನು ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗತ್ತಲ್ಲ? ಕುಟುಂಬದಲ್ಲಿ ಸಮಸ್ಯೆಗಳು ಉಂಟಾದ್ರೆ ಎಲ್ಲಿವರೆಗೆ ಆ ಕರ್ಮದ ಉದಯ ಹೊರಟೋಗೋದಿಲ್ಲ, ಅಲ್ಲಿವರೆಗೆ ಸಮಸ್ಯೆ ಇದ್ದೇ ಇದೆ. ನನಗೇನೋ ತಿನ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೂ ಅದು ತಿನ್ನಕ್ಕೆ ಸಿಗ್ತಾ ಇಲ್ಲ. ಎಲ್ಲಿವರೆಗೆ ಆ ಕರ್ಮದ ಉದಯ ಇದೆ ಅಲ್ಲಿವರೆಗೆ ಅದು ಆಗೋದಿಲ್ಲ. ಏನ್ ಹೇಳ್ತಾರೆ, ನನ್ನ ಮಕ್ಕಳು ಮಾತು ಕೇಳಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಕೇಳುತ್ತಾ ಇಲ್ಲ. ಆಕಿ ಎಲ್ಲಿವರೆಗೆ ನಿನ್ನ ಕರ್ಮೋದಯ ಇದೆ ಅಲ್ಲಿವರೆಗೆ ಕೇಳೋದಿಲ್ಲ. ಆ ಸಂಬಂಧಿತವಾದ ಕರ್ಮೋದಯ ದೂರ ಆದ್ರೆ ಕೇಳಲಿಕ್ಕೆ ಶುರು ಮಾಡ್ತಾರೆ, ಒಂದೇ ಸಲಿ ಕೇಳಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಆದ್ರೆ ನಾವ್ ವಿಚಾರ ಮಾಡೋದಿದೆ, ಅರ್ಹಂತ ಪರಮೇಷ್ಠಿಯ ಸ್ವರೂಪ ಏನಿದೆ, ನಾನೇನ್ ತಿಳ್ಕೊತೀನಿ ಅಂತ. ಅರೆ, ಒಂದು ಮಗು ಅದಕ್ಕೇನಾದ್ರೂ ಬೇಕಾಗಿದ್ರೆ ಮಾಮೂಲಿ ಟೈಮಲ್ಲಿ ಒಂದು ಗ್ಲಾಸ್ ನೀರು ತಗೊಂಬ ಅಂದ್ರೂ ತರೋದಿಲ್ಲ. ಮತ್ತೆ ಏನಾದ್ರೂ ಬೇಕಾಗಿದ್ರೆ ಮಕ್ಕಳು ತುಂಬಾ ಬುದ್ಧಿವಂತರು ಇರ್ತಾರೆ, ಬೆನ್ನೆ ಹಚ್ಚಲಿಕ್ಕೆ ಬರ್ತಾರೆ ತಾತನ ಹತ್ರ, ಅಪ್ಪನ ಹತ್ರ, ಅಮ್ಮನ ಹತ್ರ. ಯಾವತ್ತು ಏನೂ ಕೆಲಸ ಮಾಡದೇ ಇರೋರು, ತಾತ ಏನ್ ಬೇಕು ನಿಮ್ಗೆ, ನೀರ್ ಬೇಕಾ, ಅದ್ ಬೇಕಾ, ಇದು ಬೇಕಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳಲಿಕ್ಕೆ ಶುರು ಮಾಡ್ತಾನೆ. ತಾತನ್ ಗೊತ್ತಾಗುತ್ತೆ, ತಾತ ನೇರವಾಗಿ ಕೇಳ್ತಾನೆ, ಏನ್ ಬೇಕಾಗಿದೆ ನಿನಗೆ ನೇರವಾಗಿ ಹೇಳು ಅಂತ. ಯಾಕಂದ್ರೆ ನಾವೆಲ್ಲ ಬುದ್ಧಿವಂತರಿದ್ದೇವೆ, ನಮ್ಗೆಲ್ಲ ಅರ್ಥ ಆಗುತ್ತೆ
ಏನ್ ನಡೀತಾ ಇದೆ ಅಂತ. ಮತ್ತೆ ಅರ್ಹಂತ ಪರಮೇಷ್ಠಿ ಹತ್ರ ಹೋಗಿ ನಾವೇನ್ ಮಾಡ್ತಾ ಇದ್ದೇವೆ? ನಾವು ಬೇಡ್ತಾ ಇದ್ದೇವೆ, ನಾವು ಕೇಳ್ತಾ ಇದ್ದೇವೆ. ಹಾಗಾದ್ರೆ ಅರ್ಹಂತ ಪರಮೇಷ್ಠಿ ಈ ರೀತಿಯಾಗಿ ನಾವು ವರ್ಣನೆ ಮಾಡಿದ್ರೆ ಜಿನಮಂದಿರಕ್ಕೆ ಯಾರು ಹೋಗುತ್ತಾರೆ ಅಂತ ತುಂಬಾ ಜನರಿಗೆ ಪ್ರಶ್ನೆ ಬರ್ತಾ ಇರಬಹುದು. ಆದ್ರೆ ವಾಸ್ತವಿಕವಾಗಿ ನಾವು ಜಿನಮಂದಿರಕ್ಕೆ ಹೋಗೋದು ಭಕ್ತರಾಗಿಯೇ ಹೊರತು ನಾವು ಯಾಚಕ ವೃತ್ತಿಯನ್ನ ತಗೊಂಡು ಭಿಕ್ಷುಕರಾಗಿ ನಾವು ಜಿನಮಂದಿರಕ್ಕೆ ಹೋಗೋದಿಲ್ಲ. ಭಕ್ತನ ಯಾವ ಒಂದು ಸ್ಥಾನ ಇದೆ ಅದು ಬಹಳ ಉತ್ತಮ ಉನ್ನತ ಸ್ಥಾನ ಇದೆ. ಆ ಸ್ಥಾನದಲ್ಲಿ ಯಾಚನೆಗೆ ಯಾಚಕ ವೃತ್ತಿಗೆ ಯಾವುದೇ ರೀತಿಯಾದ ಸ್ಥಾನ ಇಲ್ಲ ಅನ್ನೋದನ್ನ ತಿಳಿಬೇಕಾಗುತ್ತೆ. ತತ್ವಾರ್ಥ ಸೂತ್ರದ ಮಂಗಲಾಚರಣೆಯಲ್ಲಿಯೇ ಹೇಳಿದಂತೆ ನಾವು ಆ ಗುಣಗಳಲ್ಲಿ ಅರ್ಹಂತ ಪರಮೇಷ್ಠಿಯ ಗುಣಗಳಲ್ಲಿ ಆಕರ್ಷಿತರಾಗಿ ಆ ಗುಣಗಳಲ್ಲಿ ಅನುರಾಗ ಬುದ್ಧಿಯನ್ನ ಹೊಂದಿ ಅದೇ ರೀತಿಯಾದ ಗುಣಗಳನ್ನ ಪ್ರಕಟ ಮಾಡಿಕೊಳ್ಳುವಂತಹ ಒಂದು ಭಾವನೆಯಿಂದ ನಾವು ಜಿನಮಂದಿರಕ್ಕೆ ಹೋಗುತ್ತೇವೆ. ಅದೇ ಭಾವನೆಯನ್ನ ಸಾರ್ಥಕಗೊಳಿಸುವಂತಹ ಒಂದು ಉಪಾಯ ಈ ಜಿನಮಂದಿರ ಇದೆ. ಹಾಗಾಗಿ ನಾವು ಅದನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಜೀವನದಲ್ಲಿ ಈ ಕರ್ಮಗಳ ಬಂಧ ಆಗುವಂತಹ ಯಾವ ಕಾರಣಗಳಿದೆ ಈ ಕಾರಣಗಳನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಕರ್ಮಗಳ ಬಂಧ ಇದೆ ಅದು ಕಡಿಮೆ ಆಗುತ್ತೆ. ದಿನ ಕಾಲ ಇದೆ, ಅದು ಕೂಡ ಉತ್ತಮವಾಗಿ ಪರಿವರ್ತನೆ ಆಗತ್ತೆ ಅನ್ನುವಂತಹ ಭಾವಗಳೊಂದಿಗೆ ಇವತ್ತು ಇದೆ.